ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ಶ್ರೀ ವಿಚಾರ ಸಾಗರದ 149ನೇ ವಿಷಯಾಂಕದ ಬಗ್ಗೆ ಸಿಂಹಾವಲೋಕನ ಮಾಡ್ತಾ ಇದ್ದೆವು. ಅದರಲ್ಲಿ ಮಿಥ್ಯವಾದ ಸರ್ಪಕ್ಕೆ ಆಧಾರ ಅಧಿಷ್ಠಾನ, ಅದು ದೃಷ್ಟಾಂತದಲ್ಲಿ, ಮತ್ತೆ ಸಿದ್ಧಾಂತದಲ್ಲಿ ಮಿಥ್ಯವಾದ ಈ ಜಗತ್ತಿಗೆ, ಈ ಸಂಸಾರಕ್ಕೆ ಆಧಾರ ಅಧಿಷ್ಠಾನ ಎಂಬ ವಿಚಾರದ ಬಗ್ಗೆ ಈ ಒಂದು ಪುನರಾವಲೋಕನ ನಡೆದಿದೆ. ನಿನ್ನೆ ದಿವಸ ಅದೇನಾಯಿತು, ಆಧಾರ ರಜ್ಜುವಿಗೆ 2 ಸ್ವರೂಪಗಳಿವೆ. ಒಂದು ಸಾಮಾನ್ಯ ಸ್ವರೂಪ, ಇನ್ನೊಂದು ವಿಶೇಷ ಸ್ವರೂಪ ಅಂತ. ಚೇತನಕ್ಕೂ 2 ಸ್ವರೂಪ ಅದಾವ, ಒಂದು ಸಾಮಾನ್ಯ ಸ್ವರೂಪ, ಇನ್ನೊಂದು ವಿಶೇಷ ಸ್ವರೂಪ ಅಂತ. ಈಗ ಇಲ್ಲಿ ತನಕ ಆ ಮಿಥ್ಯಾ ಸರ್ಪಕ್ಕೆ ಆಧಾರವಾಗಿರುವಂತ ರಜ್ಜುವಿನ ಸಾಮಾನ್ಯ ಸ್ವರೂಪದ ಬಗ್ಗೆ ತಿಳ್ಕೊಂಡ್ರಿ. ಅದಕ್ಕೇನು ಬರೀಬೇಕು, ನಿನ್ನೆ ಪಾಯಿಂಟ್ ನಂಬರ್ 5 ಬರೆದಿರಲಿಲ್ಲ, ಏನಂತ? ಸಾಮಾನ್ಯ ಇದಂ ಸ್ವರೂಪವು ಅದರದು ಅಧಿಕ ಕಾಲ ಅಧಿಕ ದೇಶದಲ್ಲಿ ವರ್ತಿಸುತ್ತದೆ ಅಂತ ಬರೆದಿರಲಿಲ್ಲ ದೃಷ್ಟಾಂತದೊಳಗೆ. ಅದರ ತೆಳಗ 6ನೇದು ಬರೀಬೇಕು. ದೃಷ್ಟಾಂತದೊಳಗ ಏನ್ ಬರೀಬೇಕು? ಇಲ್ಲಿಯ ತನಕ ಮಿಥ್ಯಾ ಸರ್ಪದ ಆಧಾರವಾದ ಮಿಥ್ಯಾ ಸರ್ಪಕ್ಕೆ ಆಧಾರವಾದ ಯಾವುದು? ಮಿಥ್ಯಾ ಸರ್ಪಕ್ಕೆ ಆಧಾರ ಯಾವುದು? ರಜ್ಜು. ರಜ್ಜುವಿನ ಸಾಮಾನ್ಯ ಸ್ವರೂಪದ ಬಗ್ಗೆ ತಿಳಿದವು. ಇದಂ ರಜ್ಜುವಿನ ಸಾಮಾನ್ಯ ಸ್ವರೂಪ ಅಂದ್ರೆ ಒಂದು ಇದಂ. ಇಲ್ಲಿಯ ತನಕ ಮಿಥ್ಯಾ ಸರ್ಪದ ಆಧಾರವಾದ ರಜ್ಜುವಿನ ಸಾಮಾನ್ಯ ಸ್ವರೂಪದ ಬಗ್ಗೆ ತಿಳಿದೆವು. ಅದು ದೃಷ್ಟಾಂತ. ಅದು ನಮ್ಮಿಂದ ಭಿನ್ನವಾಗಿ ಇರುವಂತ ವಸ್ತುವಿನ ಮೂಲಕ ಆತ್ಮವನ್ನು ಅರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ವಾಕ್ಯ ಈ ಸೈಡ್ ಬರೀಬೇಕು. ಏನಂತ? 6ನೇ ವಾಕ್ಯ ಸಿದ್ಧಾಂತದೊಳಗೆ ಬರೀಬೇಕು. ಇಲ್ಲಿಯ ತನಕ ಮಿಥ್ಯಾ ಜಗತ್ತಿನ, ಮಿಥ್ಯಾ ಸಂಸಾರದ ಆಧಾರವಾದ ಚೇತನದ ಸಾಮಾನ್ಯ ಸ್ವರೂಪದ ಬಗ್ಗೆ ತಿಳಿದೆವು. ಚೇತನದ ಸಾಮಾನ್ಯ ಸ್ವರೂಪಕ್ಕೆ ನಂತರ ರಜ್ಜುವಿನ ವಿಷಯದೊಳಗೆ ಇದಂ ಅಂತಾರ. ರಜ್ಜುವಿನ ಇದ್ರೊಳಗೆ ಇದಂ ಅಂತಾರೆ, ಯಾಕಂದ್ರೆ ಅದು ನಿಮ್ಮಿಂದ ಭಿನ್ನವಿದ್ದದಕ್ಕೆ ಇದಂ ಅಂತಾರೆ. ಈಗ ಚೇತನದ ಸಾಮಾನ್ಯ ಸ್ವರೂಪ ಏನದ? ಬ್ರಹ್ಮಾಂಡದಾಗೂ ಅದ, ಪಿಂಡಾಂಡದಾಗೂ ಅದ, ಜಡದಾಗೂ ಅದ, ಚೇತನದಾಗೂ ಅದ. ಚೇತನದ ಸಾಮಾನ್ಯ ರೂಪ ಶಬ್ದದಾಗೂ ಅದ, ನಿಶಬ್ದದಾಗೂ ಅದ, ಆಕಾರದಾಗೂ ಅದ, ನಿರಾಕಾರದಾಗೂ ಅದ, ಸತ್ಯದಾಗೂ ಅದ, ಮಿಥ್ಯದಾಗೂ ಅದ, ಒಳ್ಳೆಯದ್ರಾಗೂ ಅದ, ಕೆಟ್ಟದ್ರಾಗೂ ಅದ. ಚೇತನದ ಸಾಮಾನ್ಯ ಸ್ವರೂಪ ಇಂಥದ್ದು ಇಲ್ಲ ಅಂತಲ್ಲ, ಆ ರೀತಿ ಇದ್ದಂಥದಕ್ಕೆ ಏನಂತಾರ?
ಸದ್ರೂಪಾಂತರ ಅದು ಬರಿಬೇಕು ಬ್ರಾಕೆಟ್ನಾಗ. ಅಲ್ಲಿ ಇಲ್ಲಿ ಇದ್ರೊಳಗೆ ದೃಷ್ಟಾಂತದಾಗ ಏನ್ ಬರೆದ್ರಿ, ಇಲ್ಲಿಯ ತನಕ ಮಿಥ್ಯಾ ಸರ್ಪದ ಆಧಾರವಾದ ರಜ್ಜುವಿನ ಸಾಮಾನ್ಯ ಸ್ವರೂಪದ ಬಗ್ಗೆ ತಿಳಿದೆವು ಅಂತ ಬರೆದು ಬ್ರಾಕೆಟ್ನಾಗ ಇದಂ ಅಂತ ಬರಿಬೇಕು. ರಜ್ಜು ಏನದ, ರಜ್ಜುವಿನೊಳಗೂ ರಜ್ಜು ಅದ, ಸರ್ಪದಾಗೂ ರಜ್ಜುನೇ ಅದ. ಅಲ್ಲಿ ಅದಕ್ಕೆ ಸಾಮಾನ್ಯ. ಇಲ್ಲಿ ಏನದ ಚೇತನ, ಅದು ಬ್ರಹ್ಮದೊಳಗೂ ಚೇತನನೇ ಅದ, ಮತ್ತ ಜಗತ್ತಿನೊಳಗೂ ಚೇತನನೇ ಅದ. ಇದಕ್ಕೆ ಏನಂತಾರೆ ಸದ್ರೂಪ ಬ್ರಹ್ಮತ್ವ. ಬ್ರಾಕೆಟ್ನೊಳಗೆ ದೃಷ್ಟಾಂತದೊಳಗೆ ಸದ್ರೂಪ ಬ್ರಹ್ಮತ್ವ. ಮತ್ತೆ ಓದ್ಕೊಂಡಿರ, ಇದು ಬರೆದಿಟ್ಟ ಮೇಲೆ ಮತ್ತೆ ನೋಡ್ಕೊಂಡಿರ ಇಲ್ಲ ಏನ್ ಮತ್ತೆ ಅದೇ ಹಿಂಗೆ ಹಿಡ್ಕೊಂಡು ಇಲ್ಲ ಮುಂಜಾನೆ ಬಂದು ಕೂತೀರ? ನೀವು ಬರೆದಿಡೋದೇನು ಯಾರ ಓದೋದಕ್ಕೆ ಬರೆದಿಡ್ಲಕತ್ತೀರ, ನಿಮ್ ಸಲ ಓದ್ಕೊಳಕ್ ಬರೆದಿಡ್ಲಕತ್ತೀರಿ. ನೀವು ಬರೆದಿಟ್ಟದ್ ಯಾರು ಓದಲ್ಲ, ನೀವೇ ಓದ್ಬೇಕು. ಓದ್ಬೇಕು, 2 ಸಾರಿ 3 ಸಾರಿ ಓದ್ಬೇಕು. ನೆಕ್ಸ್ಟ್ ಏನ್ ಮಾಡ್ರಿ, ಅದು ಕ್ಲೋಸ್ ಮಾಡಿಬಿಡ್ರಿ. ಎದರದು? ಚೇತನದ ಸಾಮಾನ್ಯ ರೂಪ ಸದ್ರೂಪದ ಬಗ್ಗೆ ಚಂದ ತಿಳ್ಕೊಂಡಿರಿ ಅಂತ ಅನ್ಕೊಂಡಿನ್ ನಾನು. ಎಲ್ಲ ಪಕ್ಕ ತಿಳ್ಕೊಂಡಿರಿ ಅಂತ. ನಾವು ತಿಳ್ಕೋಬೇಕಾಗಿದ್ದು ಚೇತನದ ಸಾಮಾನ್ಯ ಸ್ವರೂಪವಾದ ಸದ್ರೂಪದ ಬಗ್ಗೆ. ಎಲ್ಲದರಗೂ ಆ ಬ್ರಹ್ಮ ಅದಾನ. ಚೇತನದ ಸಾಮಾನ್ಯ ಸ್ವರೂಪ ಎಲ್ಲರೊಳಗೂ ಅದು. ಅದರ ಮೂಲಕ ಅದು ಸಾಮಾನ್ಯ ಸ್ವರೂಪದ ಮೂಲಕ ಅಂತ. ಅದು ಅಧಿಕ ಕಾಲ ಅಧಿಕ ದೇಶ, ಸರ್ವಕಾಲ ಸರ್ವ ದೇಶದಲ್ಲಿ ಅದ. ಅದು ಅಧಿಕ ಅಂತಂದ್ರೆ ಸರ್ವಕಾಲ ಎಲ್ಲ ಕಡೆ ಅದು. ಈಗ ನೆಕ್ಸ್ಟ್ ಮತ್ತೆ ಅದರಂಗೆ ಚಾರ್ಟ್ ಹಾಕೊಳ್ರಿ. ಕ್ರಮ ಸಂಖ್ಯೆ ಮತ್ತೆ 2 ದೊಡ್ಡ ಕಾಲಂಗಳು, ಒಂದು ದೃಷ್ಟಾಂತ, ಇನ್ನೊಂದು ಸಿದ್ಧಾಂತ. ಇಲ್ಲಿ ಮತ್ತೆ ಸೀರಿಯಲ್ ಹಾಕೊಳ್ರಿ. ಸೀರಿಯಲ್ ನಂಬರ್ 1 ನಿನ್ನಿದದು ಸಾಮಾನ್ಯ ರೂಪದ್ದಾಯ್ತು, ಇವತ್ತಿದು ವಿಶೇಷ ರೂಪದ್ದು. ಸೀರಿಯಲ್ ನಂಬರ್ 1 ರಜ್ಜುವಿನ ವಿಶೇಷ ಸ್ವರೂಪ ಅಂದ್ರೆ ದೃಷ್ಟಾಂತದೊಳಗೆ ಏನ್ ಬರಿಬೇಕು? ಇನ್ನು ಮುಂದೆ ಯಾಕಂದ್ರೆ ಸೀರಿಯಲ್ ನಂಬರ್ 1 ಚಾಲು ಆಯ್ತು ಅಂತಂದ್ರೆ ಮೊದಲಿಂದ ಮುಗೀತು, ಇನ್ನೂ ಒಂದು ಹೊಸ ಚಾಲು ಆಯ್ತು ವಿಷಯ ಅಂತ ತಿಳ್ಕೋಬೇಕು. ಇನ್ನು ಮುಂದೆ ಮಿಥ್ಯಾ ಸರ್ಪದ ಅಧಿಷ್ಠಾನವಾದ, ಇನ್ನು ಮುಂದೆ ಮಿಥ್ಯಾ ಸರ್ಪದ ಅಧಿಷ್ಠಾನವಾದ ಏನ್ ಬರೀತೀರಿ? ಮಿಥ್ಯಾ ಸರ್ಪದ ಅಧಿಷ್ಠಾನವಾದ ಏನು? ರಜ್ಜುವಿನ ವಿಶೇಷ ಸ್ವರೂಪದ ಬಗ್ಗೆ ತಿಳಿಯೋಣ. ರಜ್ಜುವಿನ ವಿಶೇಷ ಸ್ವರೂಪದ ಬಗ್ಗೆ ತಿಳಿಯೋಣ. ಈ ಕಡೆ ಏನ್ ಬರೀತೀರಿ? ಇನ್ನು ಮುಂದೆ ಮಿಥ್ಯಾ ಜಗತ್ತಿನ ಅಧಿಷ್ಠಾನವಾದ ಚೇತನದ ವಿಶೇಷ ಸ್ವರೂಪಗಳ ಬಗ್ಗೆ ತಿಳಿಯೋಣ.
ಈಗ ಅಧಿಷ್ಠಾನದ ಬಗ್ಗೆ ತಿಳ್ಕೊಳಕತ್ತೇವೆ. ವಿಶೇಷ ಸ್ವರೂಪ ಅಂದ್ರೆ ಅಧಿಷ್ಠಾನ, ಹೌದಾ ಇಲ್ಲ? ಮಿಥ್ಯಾ ಜಗತ್ತಿನ ಮಿಥ್ಯಾ ಸಂಸಾರದ ಅಧಿಷ್ಠಾನವಾದ ಚೇತನದ ವಿಶೇಷ ಸ್ವರೂಪ. ವಿಶೇಷ ಸ್ವರೂಪ ಅಂದ್ರೆ ಅಧಿಷ್ಠಾನ. ಇದರ ಬಗ್ಗೆ ತಿಳಿಯೋಣ. ಚೇತನದ ವಿಶೇಷ ಸ್ವರೂಪಗಳು ಯಾವ್ಯಾವದವ? ಪ್ರತ್ಯೇಗಾತ್ಮತ್ವ. ಆತ್ಮ ಅಂತಿರಿಲ್ಲ, ಬರೇ ಆತ್ಮ ಅಂದ್ರೆ ಉಪಯೋಗ ಇಲ್ಲ. ಅದು ಒಳಗಿರೋ ಆತ್ಮಕ್ಕೆ ಪ್ರತ್ಯಕ್ ಅಂದ್ರೆ ಒಳಗಿರೋದು, ಪರಾಕ್ ಅಂತಂದ್ರೆ ಹೊರಗಿರೋದು. ಪ್ರತ್ಯೇಗಾತ್ಮತ್ವ, ಕಾಮ ಕೂಟಸ್ಥತ್ವ, ಕಾಮ ಸಾಕ್ಷಿತ್ವ, ಕಾಮ ಸರ್ವವ್ಯಾಪಕತ್ವ, ಪ್ರತ್ಯೇಗಾತ್ಮತ್ವ, ಕೂಟಸ್ಥತ್ವ, ಸಾಕ್ಷಿತ್ವ, ಸರ್ವವ್ಯಾಪಕತ್ವ. ಮತ್ತೆ ನೀವು ಆತ್ಮದ ಬಗ್ಗೆ ಏನೇನು ತಿಳ್ಕೊಂಡ್ರೆ ಎಲ್ಲ ಬರೀಬೇಕಷ್ಟೆ. ಅದು ಏಕಂ ಏವಂ ಅದ್ವಿತೀಯಂ ಏನ್ ದಕ್ಕದ್ ಬರೀರಿ. ನಿರ್ವಿಕಾರ ನಿರವಯವ, ನಿಶಬ್ದ, ಆತ್ಮದ ಎಲ್ಲ ಲಕ್ಷಣಗಳು ಬರೆಯತಕ್ಕ. ನೆಕ್ಸ್ಟ್ ಏನು ಬರೀತೀರಿ? ಸೀರಿಯಲ್ ನಂಬರ್ 2 ಒಂದಂತೂ ಆಯ್ತು. ರಜ್ಜು ಇದು ಅಧಿಷ್ಠಾನ. ಇದರ ಕ್ಯಾರೆಕ್ಟರ್ ಏನಪ್ಪ ಅಂದ್ರೆ ಸರ್ಪದ ಭ್ರಾಂತಿ ಕಾಲದಲ್ಲಿ ಪ್ರತೀತಿಯಾಗುವುದಿಲ್ಲ. ನಿಮ್ಗೆ ಅವಾಗ ಕತ್ತಲೆಯಲ್ಲಿ, ರಜ್ಜು ಅಂತಂದ್ರೆ ರಜ್ಜುವು ಕತ್ತಲೆಯಲ್ಲಿ ಅಂದ್ರೆ ಸರ್ಪದ ಭ್ರಾಂತಿ ಕಾಲದಲ್ಲಿ, ರಜ್ಜುವು ಕತ್ತಲೆಯಲ್ಲಿ ಅಂದ್ರೆ ಸರ್ಪದ ಭ್ರಾಂತಿ ಕಾಲದಲ್ಲಿ ಏನಾಗ್ತದ? ಕತ್ತಲಾಗ ಏನ್ ಕಾಣ್ಲಕತ್ತದ? ಸರ್ಪ ಕಾಣ್ಲಕತ್ತದ. ಅದೇನದ? ಭ್ರಾಂತಿ ಕಾಲದಲ್ಲಿ. ಅಂದ್ರೇನಿದು? ಅಜ್ಞಾನ ಕಾಲ ಹೌದಾ ಅಲ್ಲ? ರಜ್ಜುವು ಕತ್ತಲೆಯಲ್ಲಿ ಸರ್ಪದ ಭ್ರಾಂತಿ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲ. ಇದು ಬ್ರಾಕೆಟ್ನಾಗ ಬೇಕಿದ್ರ ಅಜ್ಞಾನ ಕಾಲ. ಸತ್ಯ ಗೊತ್ತಿಲ್ಲದ ಕಾಲನೇ ಅಜ್ಞಾನ ಕಾಲ. ಅಜ್ಞಾನದ ಕಾಲ ಅಂತ ಬರ್ಕೊಳ್ರಿ ಬ್ರಾಕೆಟ್ನಾಗ. ರಜ್ಜುವು
ಸರ್ಪ ಕಾಣುವಾಗ ರಜ್ಜು ಪ್ರತೀತಿ ಆಗ್ತದೆ ನಿಮಗ. ಸರ್ಪದ ಭ್ರಾಂತಿ ಕಾಲದಲ್ರಿ. ಮತ್ತೆ ಸರ್ಪ ಕಾಣುವ ಕಾಲನೇ ಭ್ರಾಂತಿ ಕಾಲ. ಹೌದು. ಹಗ್ಗ ಕಾಣುವ ಕಾಲ ಸತ್ಯ ದರ್ಶನ ಆಗ್ತಿರ್ತದ. ಸರ್ಪ ಕಾಣುವ ಕಾಲ ಭ್ರಾಂತಿ ಕಾಲ. ಸರ್ಪವು ಕತ್ತಲೆಯಲ್ಲಿ ಅಂದರೆ ಸರ್ಪದ ಭ್ರಾಂತಿ ಕಾಲ. ಸರ್ಪ ಕಾಣ್ತಿರ್ತದಲ್ಲ ಅದು ಭ್ರಾಂತಿ ಕಾಲ. ಭ್ರಾಂತಿ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲ. ರಜ್ಜುವು ಕತ್ತಲೆಯಲ್ಲಿ ಅಂದ್ರೆ ಸರ್ಪದ ಭ್ರಾಂತಿ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲ, ಅಂದ್ರೆ ಅಜ್ಞಾನ ಕಾಲದಲ್ಲಿ. ಬ್ರಾಕೆಟ್ನಾಗ ಹಾಕೊಂಡ್ಬಿಟ್ರೆ ಆಯ್ತು. ಇದು ಮನಸ್ಸಿಗೆ ಒಪ್ಪುತ್ತಾ? ಓಕೆನಾ? ಇದು ಅಗ್ರೀಡ? ಈ ಕಡೆ ಬರೀರಿ ಸಿದ್ಧಾಂತ. ಜಗತ್ತಿನ ಭ್ರಾಂತಿ ಕಾಲದಲ್ಲಿ ಚೇತನವು ಜಗತ್ತಿನ ಅಥವಾ ಬ್ರಾಕೆಟ್ನೊಳಗೆ ಸಂಸಾರದ ಭ್ರಾಂತಿ ಕಾಲದಲ್ಲಿ, ಚೇತನವು ಜಗತ್ತಿನ ಅಂದ್ರೆ ಸಂಸಾರದ ಭ್ರಾಂತಿ ಕಾಲದಲ್ಲಿ ಏನ್ ಮಾಡ್ತದೆ? ಪ್ರತೀತಿ ಆಗುವುದಿಲ್ಲ. ಬ್ರಹ್ಮತ್ವ ಪ್ರತೀತಿ ಆಗುವುದಿಲ್ಲ. ಅಜ್ಞಾನ ಕಾಲದಲ್ಲಿ ಬ್ರಹ್ಮತ್ವ ಪ್ರತೀತಿ ಆಗುವುದಿಲ್ಲ. ಬ್ರಹ್ಮತ್ವ ಪ್ರತೀತಿ ಆಗುವುದಿಲ್ಲ. ಅಂದರೆ ಇದನ್ನು ಅಜ್ಞಾನ ಕಾಲದಲ್ಲಿ. ಉದಾಹರಣೆ ಕೊಡ್ರಿ ಒಂದು. ಹೆಂಡತಿ ಭ್ರಾಂತಿ ಕಾಲದಲ್ಲಿ ಸಿಂಪಿ ಬೆಳ್ಳಿ ಅಂತ ಕಾಣುತ್ತದೆ. ಕೊಡ್ರಿ. ಸಿಂಪಿ ಬೆಳ್ಳಿ ಅವೆಲ್ಲ ಹೊರಗಿಟ್ಟೆ ನೋಡ್ತೀರಿ. ಇಲ್ಲಿ ಮನೆಗಿನವ್ರು ಮನುಷ್ಯರ್ದು ಕೊಡ್ರಿ. ಚೇತನದ್ದು ಹೆಂಡತಿ ಅಥವಾ ಗಂಡ. ಸಿಂಪಿ ಬೆಳ್ಳಿ ಹಗ್ಗ ಹಾವು ಎಲ್ಲ ತಿಳ್ಕೊಂಡು ಮನೆಯಾಗಿನ ಮನುಷ್ಯರಿಗೆ ಬ್ರಹ್ಮ ಹತ್ರ ನೋಡಂಗಿಲ್ಲ. ಅದೇ ಸಮಸ್ಯೆ. ಎಲ್ಲ ತಿಳ್ಕೊತೀವಿ. ಮಕ್ಕಳಿಗೆ ಬ್ರಹ್ಮತ್ ನೋಡಲ್ಲ, ಗಂಡಗೆ ಬ್ರಹ್ಮತ್ ನೋಡಲ್ಲ, ಹೆಂಡತಿಗೆ ಬ್ರಹ್ಮತ್ ನೋಡಲ್ಲ. ಪ್ರೈಮೇರಿಲಿ ನಾವೆಲ್ಲ ಗಂಡ ಹೆಂಡತಿ ಮಕ್ಕಳು ಅನ್ನೋದು ಇದೆಲ್ಲ ಏನದ? ಸಂಸಾರ ಭ್ರಾಂತಿ. ಭ್ರಾಂತಿ. ಈಶ್ವರ ಸೃಷ್ಟಿ ಏನದ? ಜೀವರುಗಳು. ಹೆಂಡತಿ ಅಲ್ಲ, ಅದು ಹೆಣ್ಣದ ಅಷ್ಟೇ. ಗಂಡ ಅಲ್ಲ, ಗಂಡನು. ಈಶ್ವರ ಸೃಷ್ಟಿ ಮಾಡಿದ್ದು ಗಂಡು ಹೆಣ್ಣುಗಳನ್ನು ಸೃಷ್ಟಿ ಮಾಡ್ಯಾನ. ಮಕ್ಕಳೇನವು? ಸಂತಾನ ಅಷ್ಟೇ. ಈಶ್ವರ ಸೃಷ್ಟಿ.
ಉಳಿದ ಗಂಡ ಹೆಂಡತಿ ಮಕ್ಕಳು ಅಂತೇಳಿ ಸಂಬಂಧಗಳು, ಸಂಪತ್ತುಗಳು, ವಿದ್ಯೆ, ಹುದ್ದೆಗಳೇನೋ ಎಲ್ಲ ಭ್ರಾಂತಿ ಕಾಲ. ನಿಜವಾಗಿ ಏನದ ಅಧಿಷ್ಠಾನ ಬ್ರಹ್ಮನೇ ಅದ. ಗಂಡನೂ ಬ್ರಹ್ಮನೇ, ಹೆಂಡತಿನೂ ಬ್ರಹ್ಮನೇ, ಮಕ್ಕಳು ಬ್ರಹ್ಮನೇ, ಬಂಧು ಮಿತ್ರರು ಬ್ರಹ್ಮನೇ, ಎಲ್ಲ ಬ್ರಹ್ಮನೇ. ಈ ಭ್ರಾಂತಿಯನ್ನ ತೆಗೆದು ಸ್ವಲ್ಪ ಏನ್ ಮಾಡಬೇಕು, ಈಶ್ವರ ಸೃಷ್ಟಿ ಒಳಗ ಜಗತ್ತಿನಾಗ ಎಲ್ಲ ಹೆಣ್ಣುಗಳಿದ್ದಂಗೆ ಇದು ಒಂದು ಹೆಣ್ಣು, ಜಗತ್ತಿನ ಎಲ್ಲ ಗಂಡುಗಳಿದ್ದಂಗೆ ಇದು ಒಂದು ಗಂಡು, ಸ್ವಲ್ಪ ಎತ್ತರದ ಮಟ್ಟದ ವಿಚಾರದಲ್ಲಿ ಹೋಗ್ಬೇಕು, ಇನ್ನೂ ಮೇಲೆ ಹೋಗ್ಬೇಕು. ಇದು ಬ್ರಹ್ಮ ಸ್ವರೂಪನೇ ಆದ. ಈಶ್ವರ ಸೃಷ್ಟಿ ಒಳಗ ನಿಜವಾದ ಹುಲಿ, ಈಶ್ವರ ಸೃಷ್ಟಿ ಒಳಗ ನಿಜವಾದ ಹುಲಿ ಅದ. ಅದು ಆಕ್ಚುಲ್ ಏನದ? ಬ್ರಹ್ಮನೇ ಅದ. ಮತ್ತೆ ಇನ್ನೊಂದು ಏನ್ ಮಾಡಿವಿ, ಭ್ರಾಂತಿ. ಹುಲಿ ಚಿತ್ರಗಳು ಇಟ್ಕೊಂಡು ಕೂತೀವಿ, ಚಿತ್ರದ ಹುಲಿ, ಅದು ಭ್ರಾಂತಿ. ಅಥವಾ ನೆನಪಿನಾಗಿರ್ತೀವಿ, ಇಟ್ಕೋತೀವಲ್ಲ, ಸ್ಮೃತಿ ಜ್ಞಾನ, ಅದು ಭ್ರಾಂತಿ. ನೆನಪಿನಾಗ ಹುಲಿ ನೆನಪಾದ್ರೆ ಏನು ಅಂಜಿಕೆ ಬರಂಗಿಲ್ಲ. ಅದು ಒಂದು ಕನಸಿನಾಗರೆ ಬರ್ಬೇಕು. ಇಲ್ಲ ಅಂತಂದ್ರೆ ವ್ಯಾವಹಾರಿಕವಾಗಿ ಈಶ್ವರ ಸೃಷ್ಟಿಯ ಹುಲಿ ಎದುರಿಗೆರೆ ಬರ್ಬೇಕು, ಅಂಜಿಕೆ ಬರ್ತದೆ. ಹುಲಿ ನೆನಪಾದ್ರೆ, ಹುಲಿದು ನೆನಪಾದ್ರೆ ಏನು ಅಂಜಿಕೆ ಬರಲ್ಲ. ಅದಕ್ಕೆ ಈ ಭ್ರಾಂತಿಯಿಂದ ದುಃಖ ನಿವೃತ್ತಿ ಆಗಲ್ಲ, ಪರಮಾನಂದ ಪ್ರಾಪ್ತಿ ಆಗಲ್ಲ. ಎಲ್ಲಿ ತನಕ ಇದು ಭ್ರಾಂತಿ ಇರ್ತದೆ ಅಲ್ಲಿ ತನಕ ಇದು ಪರಮಾನಂದ ಪ್ರಾಪ್ತಿ ಆಗಲ್ಲ, ದುಃಖ ನಿವೃತ್ತಿ ಆಗಲ್ಲ. ಭ್ರಾಂತಿ ಹೋಗ್ಬೇಕು. ಈಶ್ವರ ಸೃಷ್ಟಿ ಮಟ್ಟಿಗೆ ಎಲ್ಲವನ್ನ ನೋಡ್ಬೇಕು. ಜಡ ಜಗತ್ತು, ಈ ಎಲ್ಲ ಜೀವಿಗಳು, ಅದರಾಗ ನಾನು ಒಂದು ಜೀವ, 84 ಲಕ್ಷ ಜೀವರಾಶಿಗಳ ಈಶ್ವರ ಸೃಷ್ಟಿಯಲ್ಲಿ ಒಂದು ಇರುಬಿ ಅಂತಂದ್ರೆ ಕಾಲಾಗ ಹಾಕಿ ಹೊಡೆದು ಬಿಡ್ತೇನೆ. ಅದೇ ಒಬ್ಬ ಮನುಷ್ಯ ಸತ್ತಾನಂತಂದ್ರೆ ಅವ ಎಲ್ಲಿ ಬಿದ್ದು ಸತ್ತ, ಯಾರು ಕೊಲ್ಲಿದ್ರು, ಏನ್ ಮಾಡಿದ್ರು, ಅದಕ್ಕೆ ಎಂತ ಪರಿ ಕೇಸು, ಎಂತ ಪರಿ ಪೊಲೀಸು. ಬೇರೆ ಪ್ರಾಣಿಗಳ ಕೊಲ್ಲಿದಂಗ ಮನುಷ್ಯರಿಗೂ ಕೊಲ್ಲಿ ನೋಡ್ಬೇಕು. ಸ್ವಲ್ಪ ಸಾಮಾನ್ಯ ಬ್ರಹ್ಮ ಹೌದಾ ಅಲ್ಲ? ಅದ್ರಾಗೂ ಸಾಮಾನ್ಯ ಬ್ರಹ್ಮ ಅದ, ಇದ್ರಾಗೂ ಸಾಮಾನ್ಯ ಬ್ರಹ್ಮ ಅದ. ಮನುಷ್ಯರ ಸತ್ರ ಯಾಕಂತ ಸೀರಿಯಸ್ಸು? ಉಳಿದ ಪ್ರಾಣಿಗಳಿಗೆಲ್ಲ ಕೊಂದು ತಿಂದು ಸಾಯಿಸಿ ಏನೆಲ್ಲ ಹಿಂಸೆ ಕೊಡ್ತೀವಲ್ಲ, ಇದೆಲ್ಲ ಭ್ರಾಂತಿ ಹೋಗ್ಬೇಕು. ಎಲ್ಲ ಭ್ರಾಂತಿ ಹೋಗ್ಬೇಕು. ಎಲ್ಲದರೊಳಗೂ ನಾನೇ ಅದೀನಿ ಅನ್ನಂತ ಭಾವ ಬರಬೇಕು. ನಿಮ್ಮನ್ನ ನೀವು ಎಷ್ಟು ಪ್ರೀತಿಸ್ತೀರಿ, ಎಲ್ಲ ವಸ್ತುಗಳನ್ನು ಅಷ್ಟೇ ಸಮಾನ ಭಾವದಿಂದ ಪ್ರೀತಿಸಂತ ಗುಣ ಬರಬೇಕು. ಅದಕ್ಕೆ ಚೇತನವು ಜಗತ್ತಿನ ಸಂಸಾರದ ಭ್ರಾಂತಿ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲ. ಅಧಿಷ್ಠಾನದ ಕ್ಯಾರೆಕ್ಟರ್ ಸ್ಟಡಿ ಮಾಡ್ಲಿಕ್ಕತ್ತೀರಿ ಅಂದ್ರೆ ಇದು ಅಜ್ಞಾನ ಕಾಲದಲ್ಲಿ, ಯಾವುದು ಸರ್ಪದ ಭ್ರಾಂತಿ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲವೋ. ಮತ್ತಿನ್ನೇನು 3ನೇ ಪಾಯಿಂಟ್ ಏನ್ ಬರೀಬೇಕು? ರಜ್ಜುವಿನ ಪ್ರತೀತಿ ಯಾವಾಗ ಆಗ್ತದ? ಬೆಳಕಿನಲ್ಲಿ ಏನಾಗ್ತದ? ರಜ್ಜುವಿನ ಪ್ರತೀತಿ ಆಗುವುದರಿಂದ, ಬೆಳಕಿನಲ್ಲಿ ರಜ್ಜುವಿನ ಪ್ರತೀತಿ ಆಗುವುದರಿಂದ, ಇದು ರಜ್ಜು ಅಂತಿರಲ್ಲ, ಇದು ರಜ್ಜುವಿನ ಪ್ರತೀತಿ ಆಗುವುದರಿಂದ ಏನಾಗ್ತದ? ಸರ್ಪದ ಭ್ರಾಂತಿಯು ನಿವೃತ್ತಿ ಆಗುತ್ತದೆ. ಅಧಿಷ್ಠಾನದ ಲಕ್ಷಣ ಇದು. ಬೆಳಕಿನಲ್ಲಿ ರಜ್ಜುವಿನ ಪ್ರತೀತಿ ಆಗುವುದರಿಂದ ಸರ್ಪದ ಭ್ರಾಂತಿ ನಿವೃತ್ತಿಯಾಗುತ್ತದೆ.
ಏನಿದು? ಇದು ರಜ್ಜು ಅಂಥೇಳಿ ಉದ್ಗಾರ ತೆಗಿತೀರಿ. ಓ, ಇದು ರಜ್ಜು ಆದಪ್ಪ, ಹಗ್ಗಲ್ಲ, ಹಾವಲ್ಲ, ಇದು ರಜ್ಜು ಆದ ಅಂತೇಳಿ ಸರ್ಪದ ಭ್ರಾಂತಿ ನಿವೃತ್ತಿಯಾಗಿ ಇದು ರಜ್ಜು ಆದ, ರಜ್ಜು ಆದ, ರಜ್ಜು ಆದ, ರಜ್ಜು ಆದ. ಇದು ಏನಿದು? ಇದು ರಜ್ಜು ಎಂಬುವುದು ಏನಿದು? ರಜ್ಜುವಿನ ಇದು ರಜ್ಜು, ರಜ್ಜುವಿನ ವಿಶೇಷ ಸ್ವರೂಪ. ರಜ್ಜುವಿನ ವಿಶೇಷ ಸ್ವರೂಪ. ಈ ಕಡೆ ಏನ್ ಬರೀತೀರಿ? ಬೆಳಕಿನಲ್ಲಿ ಅನ್ನೋದ್ರ ಬದಲಿ ಜ್ಞಾನ ಕಾಲದಲ್ಲಿ. ಜ್ಞಾನ ಕಾಲದಲ್ಲಿ ಚೇತನದ ವಿಶೇಷ ಸ್ವರೂಪಗಳಾದ ಜ್ಞಾನ ಕಾಲದಲ್ಲಿ ಚೇತನದ ವಿಶೇಷ ಸ್ವರೂಪಗಳಾದ ಕೂಟಸ್ಥತ್ವ ಮ್ಯಾಲ ಬರ್ದಿರಲ್ಲ, ಕೂಟಸ್ಥತ್ವ ಇತ್ಯಾದಿ ಗಳ ಪ್ರತೀತಿ ಯಾಗುವುದರಿಂದ ಜ್ಞಾನ ಕಾಲದಲ್ಲಿ ಮ್ಯಾಲ ಬರ್ದಿರಲ್ಲ, ಕೂಟಸ್ಥತ್ವ, ಪ್ರತ್ಯಗಾತತ್ವ, ಸಾಕ್ಷಿತ್ವ, ಸರ್ವವ್ಯಾಪಕತ್ವ, ಏನೇನದವಲ್ಲ ಅವೆಲ್ಲ ಏನ್ ಮಾಡ್ಬೇಕು? ಮತ್ತೆ ಮತ್ತೆ ಪ್ರತಿ ಸಲ ಅದೇ ಬರ್ಕೋತ್ ಕುಂದಿರಬಾರ್ದು. ಕೂಟಸ್ಥತ್ವ ಇತ್ಯಾದಿಗಳ ಪ್ರತೀತಿ ಆಗುವುದರಿಂದ ಜ್ಞಾನ ಕಾಲದಲ್ಲಿ ಏನಾಗ್ತದ? ಸಂಸಾರದ ಅಥವಾ ಜಗತ್ತಿನ ಭ್ರಾಂತಿ ಕಾಲದಲ್ಲಿ ಸಂಸಾರದ ಅಥವಾ ಜಗತ್ತಿನ ಏನಾಗ್ತದೆ? ನಿವೃತ್ತಿ ಆಗುತ್ತದೆ. ನಿವೃತ್ತಿ ಆಗ್ತದೆ. ಇದಕ್ಕೇನಂತಾರ? ತಿಳ್ಕೋಬೇಕಪ್ಪ. ಇದು ಎರಡನೇ ಸ್ಟೆಪ್ನಾಗ ಏನದ ಅಂದ್ರ ಸ್ವರೂಪ, ಚೇತನದ ವಿಶೇಷ ಸ್ವರೂಪಗಳಾದ ಕೂಟಸ್ಥತ್ವ, ಇವೆಲ್ಲ ತಿಳ್ಕೊಳ್ಳೋ ಮಾತಿವು. ನಿಮ್ಮ ಸಂಸಾರಕ್ಕೆ ಒಂದು ಪೆಟ್ಟು ಬಿತ್ತವ, ದೇಹಕ್ಕೆ ಬಿತ್ತೋ, ಫ್ಯಾಮಿಲಿಗೆ ಬಿತ್ತೋ, ರಿಲೇಷನ್ದಾಗ ಬಿತ್ತೋ, ಅಥವಾ ನಿಮ್ಮ ಸಂಸಾರಕ್ಕೊಂದು ದೊಡ್ಡ ಲಾಟ್ರಿ ಹತ್ತಪ್ಪ, ಏನೋ ಒಂದು ಆಯ್ತಪ್ಪ. ಆದ ಹೊತ್ತಿನಾಗ ಅಲ್ಲಿ ಸುಖ ದುಃಖ ನಿಮಗೆ ದಿಗ್ಮೂಢರಾಗ್ಬಿಡ್ತೀರಿ. ಏನ್ ಮಾಡ್ಬೇಕಂತ ಗೊತ್ತಾಗಲಾರ್ದಷ್ಟು ನಿಮಗೆ ಪರೇಶಾನ್ ಮಾಡಿ ಇಟ್ಟುಬಿಡ್ತದ. ಸುಖ ದುಃಖ ಎರಡೂ ಡೇಂಜರ್ ಕೆಲಸನೇ ಅವು. ಆವಾಗ ಸುಖ ಬಂದಾಗ ಭಾರಿ ಹೋಗೋ ಅಂಗಡಿಗೆ ಹೋಗೋ, 1 ಕಿಲೋ 2 ಕಿಲೋ ಪೇಡ ತಗೊಂಡು ಬಾ,
ಎಲ್ಲರಿಗೆ ಹಂಚು, ಇಂಥದೊಂದು ಗುಡ್ ನ್ಯೂಸ್ ಎಲ್ಲರಿಗೆ ಹೇಳಮು, ಬಂದು ಬಳಗದವ್ರಿಗೆ ಫೋನ್ ಮಾಡಿ ತಿಳಿಸು. ಇಲ್ಲ ಏನಾರ ಪರೇಶಾನ್ ಆಯ್ತು, ಸ್ವಲ್ಪ ಎಲ್ಲ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಫೋನ್ ಮಾಡಿ ತಿಳಿಸ್ಬಿಡಪ್ಪ, ಏನಾಲಕತ್ತದ ನೋಡಮ್ಮು, ಮುಂದೆ ಇದೇನು ಹಿಂಗೆ ಆಲಕತ್ತದಲ್ಲ, ನಾವೊಂದು ಮಾಡ್ಲಕ್ಕಂದ್ರೆ ಅದೊಂದು ಆಲಕತ್ತದ. ಇವೆಲ್ಲ ಸುಖ ದುಃಖ ಅನುಭವಿಸುವಾಗ ಇದೇನು ಭ್ರಾಂತಿ ಕಾಲ, ಇದು ಭ್ರಾಂತಿ ಕಾಲ. ಆವಾಗ ಈ ಒಂದು ಸತ್ಸಂಗದ ಬಲ, ಜ್ಞಾನದ ಬಲ ಹೆಚ್ಚಾಗ್ಬೇಕು ನಿಮಗೆ. ಸತ್ಸಂಗಿಗಳಿಗೆ ಈ ಜ್ಞಾನದ ಬಲ ಹೆಚ್ಚಾದಾಗ ನೀವೇನ್ ಮಾಡ್ತೀರಿ, ಮದುವೆಗಾದರೂ ಸರಿ, ಮಸಣಕ್ಕಾದರೂ ಸರಿ, ಇದೆಲ್ಲ ಏನದ ಭ್ರಾಂತಿ ಕೆಲಸಗಳು, ಅಜ್ಞಾನದ ಕೆಲಸಗಳು. ನಾವೇನ್ ಮಾಡ್ಬೇಕೀಗ, ಕೂಟಸ್ಥ, ನಾನು ಕೂಟಸ್ಥ ಇದೀನಿ, ಕಮ್ಮರನ ಅಡಿಗಲ್ಲಿದ್ದಂಗಿದ್ದೀನಿ. ಅದೆಲ್ಲ ಚಿದಾಭಾಸನ ವ್ಯವಹಾರಗಳು, ಸುಖ ದುಃಖದ ಪಾಪ ಪುಣ್ಯದ ಪೆಟ್ಟುಗಳು ಏನು ತಿನ್ಲಕತ್ತನ, ಚಿದಾಭಾಸನ ಕೆಲಸ, ಅದು ಜೀವನ ಕೆಲಸ. ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳಲ್ಲಿ ನಡೆಯುವಂತ ಅನುಭವಗಳವೆಲ್ಲ. ನಾನು ಆತ್ಮ, ನಾನು ಕೂಟಸ್ಥ, ನನಗೆ ಯಾವ ಪೆಟ್ಟು ಬೀಳಂಗಿಲ್ಲ, ನನಗೆ ಯಾವ ಆಕಾರ ಚೇಂಜ್ ಆಗಂಗಿಲ್ಲ. ಯಾಕಂದ್ರೆ ನಾನು ನಿರಾಕಾರ ಅದೀನಿ. ಚಿದಾಭಾಸ ವಿಕಾರಿ ಅದನ, ಚಿದಾಭಾಸ ಗೋಳಾಡ್ತಾನ, ಸುಖ ದುಃಖ ಅನುಭವಿಸ್ತಾನ, ಅವನು ಶಬ್ದ ಸಹಿತ ಅದನ್ನ. ನಾನು ನಿಶಬ್ದ ಅದೀನಿ, ನಾನು ನಿರಾಕಾರ ಅದೀನಿ. ನನಗೆ ಯಾವುದೂ ಅಸಂಗ, ನಾನು ಪೆಟ್ಟು ಬೀಳಾರ್ದಂಗ ಅಸಂಗ ಅದೀನಿ. ಸಾಕ್ಷಿತ್ವಾಗಿ ಬರೀಬೇಕು, ಅಸಂಗ ಅಂತ ಬರೀಬೇಕು, ಅಸಂಗ ಅದೀನಿ. ಹೀಗಾಗಿ ಇವು ಯಾವ ನನಗೆ ಸಂಬಂಧ ಇಲ್ಲ, ನಾನು ನಿರ್ಲಿಪ್ತ ಅದೀನಿ, ಅಸಂಗ ಅದೀನಿ. ಈ ರೀತಿ ತಿಳ್ಕೊಳ್ಳೋದಕ್ಕೆ ಏನಂತಾರ ಅಂದ್ರೆ ಅರಿವು 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 ಅಂತಾರೆ. ಈ ಅರಿವು ಇದಕ್ಕೇನ ಚಿದ್ರೂಪ ಬ್ರಹ್ಮ, ತಿಳ್ಕೊಳ್ಳೋದು, ತಿಳ್ಕೊಳ್ಳೋದು. ಯಾವುದೋ ಒಂದು ಭಾರಿ ದೊಡ್ಡದೇನೋ ಅನಿಸ್ತಿರ್ತದ, ಅದೆಲ್ಲ ಏನು ನಿಮ್ಮ ಆಧಾರದಲ್ಲಿರೋ ಜಗತ್ತಿನ ಒಂದು ವಸ್ತು ಅಷ್ಟೇ. ಅದಕ್ಕೆ ನೀವೇ ಅಧಿಷ್ಠಾನದಿರಿ. ಅದೇನು ದೊಡ್ಡ ಘನವಾದ ವಸ್ತು ಅಂತ ತಿಳ್ಕೊಂಡೇನು ಬೆನ್ನ ಹತ್ತಿರಲ್ಲ, ಆವಾಗ ನೀವು ಅದು ಬೆನ್ನ ಹತ್ತ ಗುಣ ಬಿಟ್ಟು ಬಿಡ್ತೀರಿ. ಇರ್ಲಿ ಹೇಳೋ, ಜಗತ್ತಿನಾಗ ಎಷ್ಟೋ ವಸ್ತುಗಳದವ, ಅದ್ರಾಗ ಇದು ಅಂತದ. ಇರ್ಲಿ ಹೇಳ, ಜಗತ್ತಿನಾಗ ಎಷ್ಟೋ ಜೀವಿಗಳದವ, ಅದ್ರಾಗ ಇದೊಂದು ಜೀವಿ ಅದ. ನಾನು ಕೂಡ ಅದರಂಗೆ ಒಂದು ಜೀವಿ ಅಷ್ಟೇ. ಏನು ವಿಶೇಷ ತಲೆಗೆ ಹಾಕೊಳ್ಳಕ್ ಹೋಗಬಾರ್ದು. ಮತ್ತು ಅದೇ ಸಮಯದಲ್ಲಿ ಯಾವುದನ್ನ ಅಲಕ್ಷ್ಯ ಮಾಡುವಂಗಿಲ್ಲ. ಏನನ್ನೇ ಅಲಕ್ಷ್ಯ ಮಾಡಿ ಯಾವುದರ ಜೊತೆಗೆ ದ್ವೇಷ ವಿರೋಧ ಏನಾರ ಕಟ್ಕೊಂಡ್ರಿ ಅಂತಂದ್ರ, ಮಸಿ ಅರ್ಬಿ ಆದತ್ತ ಬಿಸಾಕಿದ್ರಿ ಅಂದ್ರೆ ಆ ಮಸಿ ಅರ್ಬಿ ಒಳಗ ರತ್ನ ಆದ. ಮಸಿ ಅರ್ಬಿ ಒಳಗನು ಬ್ರಹ್ಮದನ ಇಲ್ಲ. ಇದೇನ್ ಮಸಿ ಅರ್ಬಿ ಭಾಳ ಕಾರ್ಗಾಗ್ಯದ, ಇದು ಎಲ್ಲಿ ತೊಳ್ಕೋತ ಕುಂದ್ರಮ್ಮ, ಬಿಸ ಹಾಕಿ ಬಿಡಮ್ಮು ಅಂತೇಳಿ ಯಾವಾಗಾರ ಒಂದು ಭಾಳ ದಿವಸ ಬೇಸರಾಗಿತ್ತು, ಇದು ಏನ್ ತಲಿ ತಿಂತದ ಅಂತೇಳಿ ಅದನ್ನು ಬಿಸ ಹಾಕಿದಾರೆ ಅಂದ್ರೆ ಅದರ ಜೊತೆಗೆ ಬ್ರಹ್ಮನ ಕಳ್ಕೊತೀರ ಅಷ್ಟೇ. ಎಲ್ಲ ಕಡೆ ಬ್ರಹ್ಮನನ್ನ ನೋಡೋದು, ಎಲ್ಲ ಬ್ರಹ್ಮ ಅಂತ ಗೌರವಿಸೋದು, ಇದೆಲ್ಲ ತಿಳ್ಕೋಬೇಕು. ಅವಾಗ ನಿಮ್ಗೆ ಏನಾಗ್ತದ, ಭ್ರಾಂತಿ ನಿವೃತ್ತಿ ಆಗ್ತದೆ. ನಾ ಕೂಟಸ್ಥ ಅಂತ ಯಾವಾಗ ಅಂತೀರಿ, ಅವಾಗ ಭ್ರಾಂತಿ ನಿವೃತ್ತಿ ಆಗ್ತದ. ಭ್ರಾಂತಿ ನಿವೃತ್ತಿ ಆಯ್ತಂದ್ರೆ ಆನಂದನೇ ಆನಂದ. ಸುಖ ದುಃಖ ಎರಡೂ ಹೋಗ್ಬೇಕು. ದುಃಖ ಎಷ್ಟು ಡೇಂಜರು, ಸುಖನೂ ಅಷ್ಟೇ ಡೇಂಜರ್. ದುಃಖ ನಿಮಗೆ ಸಂಕಟ ಮಾಡಿ ಜೀವ ಹೊಡಿತದ, ಸುಖನೂ ಹಂಗೆ ಸಂಕಟ ಮಾಡಿ ಜೀವ ಹೊಡಿತದ. ಎರಡೂ ಹೊಲಸವು ಸುಖ ದುಃಖಗಳು. ಆನಂದ ಏನದಲ್ಲ, ಎಷ್ಟಾದರೂ ತಡ್ಕೋತೀವಿ. ಆನಂದ ಸ್ವರೂಪದೀವಿ, ನಮ್ಮ ಸ್ವರೂಪ ನಾವು ತಡ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗೆ. ಸುಖ ದುಃಖ ಏನದ ಹೊರಗಿನ ವಸ್ತುಗಳಿಂದ ಬಂದದ್ದು, ಎಕ್ಸ್ಟರ್ನಲ್ ಅದು. ಆನಂದ ನಿಮ್ಮ ಸ್ವರೂಪ, ನಿಮ್ಮದು ನೀವು ತಡ್ಕೊಳ್ತೀರಿ, ಇನ್ನೊಬ್ಬರು ತಡ್ಕೊಳಕ ಸಾಧ್ಯ ಇಲ್ಲ. ಸುಖ ಹೆಚ್ಚಾದ್ರೆ ಹೆಂಗ್ ಸಾಯ್ತಾರ್ರಿ, ಏನ್ ಹೇಳಕತ್ತೀರಿ ನೀವು ಅಂತಂದ್ರೆ, ಸುಖ ಹೆಚ್ಚಾದ್ರೂ ಸಾಯ್ತಾರ. ಒಬ್ಬವನಿಗೆ ಲಾಟ್ರಿ ಟಿಕೆಟ್ ತಗೊಳ್ಳೋದು ಚಟ ಇತ್ತಂತ.
ಯಾವಾಗಲೂ ಪೈಲಿ ಪಗಾರ ಆದ್ರೆ ಸಾಕು ಲಾಟ್ರಿ ಟಿಕೆಟ್, ಪೈಲಿ ಪಗಾರ ಆದ್ರೆ ಸಾಕು ಲಾಟ್ರಿ ಟಿಕೆಟ್. ಅದೇನು ಕಳ್ತನಲ್ಲ ತುಳ್ತಾನಲ್ಲ. ಏನೋ ಒಂದು 10 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ಏನಾಗ್ತದ? ಯಾವಾಗೋ ಹತ್ತಂದ್ರೆ ಜೀವನದಾಗ ಒಂದಿಟ್ಟೇನಾರ ಅನುಕೂಲ ಆಗ್ತದ. ಒಂದು ಲಾಟ್ರಿ ಹತ್ತಂಗಿಲ್ಲ ಅವ್ರು. ಲಾಟ್ರಿ ಹತ್ತಿಕೆ ನಿಮಗೆ ಕೊಡ್ಲಕ್ಕೆ ಕೊಡ್ತಾರೆ ರೊಕ್ಕ? ಸುಳ್ಳು ಹೇಳ್ಕೋತ ಲಾಟ್ರಿ ರೊಕ್ಕ ಎಲ್ಲ ತಾವೇ ತಿಂತಾರ. ಯಾವರೇ ಇಲ್ಲ ನಂಬರ್ಗಳು ಅನೌನ್ಸ್ ಮಾಡ್ತಾರ, ಆ ನಂಬರ್ ಟಿಕೆಟ್ ಅವ್ರ ಬಲ್ಲೇ ಇರ್ತದೆ, ಕಳ್ಳರ ಬಲ್ಲಿ. ಮತ್ತೆ ಯಾರ್ದಾರೆ ಒಬ್ಬರದು ತಮ್ಮ ಲಾಟ್ರಿ ಮಾರೋರ ಬಲ್ಲಿದೆ, ಒಬ್ಬ ಯಾವಂದ ಹೆಸರು ಹಾಕಿ ಒಂದು ಫೋಟೋ ಹಾಕಿಬಿಡ್ತಾರೆ, ಇವನಿಗೆ ಹಚ್ಚದ್ ನೋಡು ಅಂತೇಳಿ. ಅದು ಕಳ್ಳರ ಟೀಮ್ ಅದು ಲಾಟ್ರಿ ಟಿಕೆಟ್ ಏನು. ಅಂಥದ್ರೊಳಗೆ ಇವ ಲಾಟ್ರಿ ಟಿಕೆಟ್ ಹತ್ತದ ಅಂತ ನಂಬಿಸಿ ಮೋಸ ಮಾಡೋವಲ್ಲ ಲಾಟ್ರಿಗಳವೆಲ್ಲ. ಅದೇನಾಯ್ತದ, ಹಾರ್ಟ್ ಪೇಷಂಟ್ ಇರ್ತಾನ, ಟಿಕೆಟ್ ತಗೊಳ್ಳೋ ಹಾರ್ಟ್ ಪೇಷಂಟ್ ಇರ್ತಾನ. ಅವನ ಹೆಂಡತಿಗೆ ಒಂದು ಅಂಜಿಕೆ, ಏನಪ್ಪ ತಿಂಗಳ ಬ್ಯಾಡ್ ಅಂದ್ರೂ ಪೈಲಿ ಪಗಾರ ಬರ್ತಂದ್ರೆ ಹೋಗಿ ಲಾಟ್ರಿ ಟಿಕೆಟ್ ತಂದಿಡ್ತಾನ. ಅಕಸ್ಮಾತ್ ಒಂದು ದಿನ ಎಂದರೆ ಲಾಟ್ರಿ ಹತ್ತಂತಂದ್ರ ಇವನಿಗೆ ಯಾವುದು ದೊಡ್ಡ ವಿಷಯಗಳು ತಿಳಿಸಬಾರ್ದು, ಆಘಾತ ಆಗಿಬಿಡ್ತದ, ಹಾರ್ಟ್ ಬಹಳ ವೀಕ್ ಅದ ಅಂತ ಹೇಳ. ಅದೇ ಚಿಂತೆ ಆಗಿ ಆಕೆ ಏನ್ ಮಾಡ್ತಾಳ, ಆಯ್ತಾಯ್ತು ಗಂಡಿಗೆ ಹೇಳ್ತಾಳ, ಟಿಕೆಟ್ ತಂದು ನನ್ನ ಕೈಯಾಗ ಕೊಡ್ರಿ, ಮೊದಲೇ ನಿಮ್ಮ ಆರೋಗ್ಯ ಸೂಕ್ಷ್ಮದ, ಹಾರ್ಟ್ ಪೇಷಂಟು, ಎಲ್ಲರ ಒಂದು ಲಾಟ್ರಿ ಹತ್ತನ್ನ ಎಲ್ಲಿ ಡಬ ಡಬ ಅಂತ ಹತ್ತರ ನಾನೇನ್ ಮಾಡ್ಲಿ, ಅದರ ರಿಸಲ್ಟ್ ಮಾತ್ರ ನಾನು ನೋಡ್ತೀನಿ, ಲಾಟ್ರಿ ಮಾತ್ರ ತಂದು ಇಡ್ರಿ ಟಿಕೆಟ್. ನಿಮ್ಮ ಚಟಕ್ಕೆ ನಾವ್ ಯಾಕೆ ಬೇಡ, ಅದೇನು ಕೆಟ್ಟದ್ದಲ್ಲ, ಏನೋ ನಮ್ಮ ಮನೆ ಬರ್ದಾಗ ಉದ್ಧಾರ ಆಗೋದಿತ್ತಂದ್ರೆ ಬರ್ಲಿ ಅಂತ ಆಕಿನು ಟಿಕೆಟ್ ತಂದು ಮನ್ಯಾಗ ಇಡ್ತಿದ್ದ. ಅವೇನು ಹತ್ತುತ್ತಿದ್ದಿಲ್ಲ, ಬಿಡ್ತಿದ್ದಿಲ್ಲ. ಏನೋ ಪೂರ್ವಜನದ ಪುಣ್ಯವಶ ಒಂದು ಟಿಕೆಟ್ ಹತ್ತಿ ಬಿಡುತ್ತೆ. 10 ಲಕ್ಷ ರೂಪಾಯಿ ಟಿಕೆಟ್ ಹತ್ತಿ ಬಿಡುತ್ತೆ. ಹತ್ತಿದ ಕೂಡಲೇ ಮುಂದೇನ್ ಮಾಡಿದಳು, ಇದು ಗಂಡಗೆ ತಿಳಿಸ್ಬೇಕು ಹೆಂಗ, 10 ಲಕ್ಷ ಹತ್ಯದತ್ತ ಅವನಿಗೆ ಗೊತ್ತಾದ್ರ ಸಾಕು ಖುಷಿಯಾಗಿ ಸತ್ತೋಗ್ಬಿಡ್ತಾನ. ಏನ್ ಮಾಡ್ಬೇಕು? ಅದಕ್ಕೆ ಪೂಜಾರಿ, ಗುಡಿ ಪೂಜಾರಿ ಬಲ್ಲೋ ಪುರೋಹಿತನ ಬಲ್ಲೋ ಓದ್ತಾಳ. ಮತ್ತೆ ಎಲ್ಲರಿಗೆ ಸಮಾಧಾನ ಹೇಳವ್ರೆ ಗುಡಿ ಪೂಜಾರಿಗಳು, ಪುರೋಹಿತರು. ಮತ್ತೇನ ಗುರುಗಳಿಗೆ ಬಾ ಅಂದ್ರೆ ಸಾಕು ರೊಕ್ಕ ಕೊಡುವಂತಾರ, ಸುಮ್ಮನೆ ಬರಂಗಿಲ್ಲ. ಕಾರ್ನಾಗ ಬರ್ತಾರ, ಕಾರಿನ ಖರ್ಚು ಕೊಡುವಂತಾರ, ಸೇವಕರದೆಲ್ಲ ಪಗಾರ ಕೊಡುವಂತಾರ, ಪಾದ ಪೂಜೆ ಮಾಡಿದ್ರೆ 5,000 ಕೊಡುವಂತಾರ, 50,000 ಕೊಡುವಂತಾರ. ಹಿಂಗೆಲ್ಲ ಆಗಿ ಪೂಜಾರಿ ಪುರೋಹಿತರು ಏನದ, ಇವ್ರು ಒಂದ್ ಸ್ವಲ್ಪ ಇದ್ದುದ್ರಾಗೆ ಸಮಾಧಾನ ಮಾಡ್ತಾರೆ. ಒಂದಿಟ್ಟು ಏಟರ ಕಾಣಿಕೆ ಗುಡಿಯಾಕೆ ಆರತಿ ಮಾಡಿ ಮಾಡಿ ಅವರು ಒಂದಿಟ್ಟು ಸಮಾಧಾನ ಹೇಳ್ತಾರೆ. ಪುರದ ಹಿತವನ್ನು ಬಯಸುವವರೇ ಪುರೋಹಿತರು, ಜನರಿಗೆ ಶಾಂತಿ ನೆಮ್ಮದಿ ಹೇಳಂತವ್ರು ಜಂಗಮರು, ಪುರೋಹಿತರು ಅಂತ ಇರ್ತಾರೆ. ಅಲ್ಲಿ ಹೋಗಿ ಪೂಜಾರಿ ಅಪ್ಪ ಹಿಂಗಾಗ್ಯದ, ನನ್ನ ಮನ್ಯಾಗ ಲಾಟ್ರಿ ಟಿಕೆಟ್ ಹಚ್ಚದ, ಹಿಂಗ ನನ್ ಗಂಡಗೆ ಹೇಳಿದ್ರ ಹಿಂಗ್ ಭಯ ಆಗ್ಲಕತ್ತದ, ಏನಾಗ್ತದೋ ಏನೋ, ನನಗೆ ಸಮಸ್ಯೆ ಆಗ್ಯದ, ಹೆಂಗ್ ಮಾಡ್ಲಿ? ಅವ ಪೂಜಾರಿ ಇದ್ರೆ ಆಯ್ತು ಸಾಯಂಕಾಲ ನಾ ಬರ್ತೀನಿ, ಏನ್ ಚಿಂತೆ ಮಾಡಬೇಡ, ನಿನ್ ಗಂಡಗ ಸಾವಕಾಶ ವಿಷಯವನ್ನ ತಿಳಿಸಮ್ಮು, ಹಾರ್ಟ್ ಅಟ್ಯಾಕ್ ಆಲಾರ್ದಂಗ ಅವನಿಗೆ ವಿಷಯ ತಿಳಿಸಕ್ಕೆ ನಾ ಬರ್ತೀನಿ ಸಾಯಂಕಾಲ, ಸುಮ್ಮನೆ ಮನ್ಯಾಗ ಇದ್ದು ಬಿಡು, ಸಾಯಂಕಾಲ ನಿಮ್ಮ ಮನೆ ಕಡೆ ಬರ್ತೀನಿ. ಆಯ್ತು. ಅವನು ಆಫೀಸ್ಲಿಂದ ಬಂದ, ಇವ ಪೂಜಾರಿ ಅಪ್ಪನು ಬಂದ, ಚಾ ಕುಡ್ಕೋತ್ ಕೂತು, ಮತ್ತೇನಪ್ಪ ಏನ್ ನಡ್ಸಿರಿ, ನಿನ್ ನೌಕರಿ ಏನ, ನಿನ್ ಪಗಾರ ಏಟದ, ಮನಿ ಖರ್ಚಿಗೆ ಸಾಲ್ತದ ಇಲ್ಲ, ಏನೇನೋ ಕೇಳ್ಕೋತ ಕಡೆಗಿಲ್ಲ ಲಾಟ್ರಿ ಮತ್ತೆ ಈಟೇ ಪಗಾರದಾಗ ಹಿಂಗೆ ಮನಿ ನಡ್ಸೋದ್ ಕೂತ್ರಿ, ಎಂದ್ ಡೆವಲಪ್ ಆಗ್ಬೇಕು, ಇನ್ನ ಒಂದಿಟ್ಟು ಏನಾರ ಪ್ರಯತ್ನ ಮಾಡಬೇಕು, ಮಕ್ಕಳು ಮರಿಗಳ ಜವಾಬ್ದಾರಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರ್ತದ. ಅದಕ್ಕೆ ರೀ ಲಾಟ್ರಿ ಟಿಕೆಟ್ ತಗೋತೀನಿ, ಏನೋ ಹಣ ಬರ್ದಾಗ ದೇವ್ರು ಕೊಟ್ಟ ಮಕ್ಕಳು, ದೇವ್ರ ಭಾಗ್ಯ, ಮತ್ತೆ ಅವಕ್ಕೆ ಬೆಳೆಸೋದಕ್ಕ ಅವಕ್ಕೆ ಖರ್ಚಿಗೆ ಏನಾರ ಎಂದರೆ ಒಂದು ಲಾಟ್ರಿ ಟಿಕೆಟ್ ಹತ್ತತು ಅಂತಂದ್ರೆ ನಮ್ಮ ಭಾಗ್ಯ ಇದಾಗ್ತದ. ಹಿಂಗೊಂದು ಆಸೆ ಇಟ್ಕೊಂಡು ಟಿಕೆಟ್ ತಗೋತಿರ್ತೀನಿ. ಅವನ ಬಾಯಿಲೆ ಬರಂಗ ಮಾಡಿ, ಎಷ್ಟು ತಗೊಂಡಿದಿ ಇಲ್ಲಿ ತನಕ, ಯಾವರೇ ಹತ್ತೇವೇನು? ತಗೊಂಡಿನ್ರಿ, ಹತ್ತಿಲ್ಲ, 10 ರೂಪಾಯಿ 20 ರೂಪಾಯಿ ಕೊಟ್ಟು ತಗೋತೀವಿ, 50-100 ರೂಪಾಯಿ ತನ ಹಚ್ಚದ, ಲಕ್ಷಗಟ್ಲೆ ಹತ್ತಿಲ್ಲ. ಹೌದಾ? ಆಯ್ತು. ಮತ್ತು ಲಕ್ಷಗಟ್ಲೆ ಹತ್ತಿಲ್ಲ ಅಂತಂದ್ರೆ ಒಂದು ದಿವಸ ಎಂದರೆ ಅಕಸ್ಮಾತ್ ಒಂದು 10 ಲಕ್ಷ ಹತ್ತಂದ್ರೆ ಏನ್ ಮಾಡ್ತೇಪ್ಪ ಅಂತ ಕೇಳಿದ್ನಂತೆ. ಏನ್ ಮಾಡ್ತೇಪ್ಪ ಅಂತ ಕೇಳಿದ ಕೂಡ್ಲೇನೆ ಅವನೇನಂದ್ಬಿಟ್ನಂತ ಪೂಜಾರಪ್ಪಗ, ನಿಮ್ಮ ಬಾಯಿ ಹರಕೆಲಿಂತ ಒಂದು 10 ಲಕ್ಷ ಹತ್ತಂದ್ರೆ ನೋಡಪ್ಪ,
ಅದರಾಗ 5 ಲಕ್ಷ ರೂಪಾಯಿ ನಿಮ್ಮ ಪಾದಕ್ಕಿಟ್ಟು ನಮಸ್ಕಾರ ಮಾಡಿಬಿಡ್ತೀನಿ ಅಂದ್ಬಿಟ್ನತ್ತವ. ಆ ಪೂಜಾರಪ್ಪಗ ಚಿಲ್ಲರ್ ಕಾಣಿಕೆ ಹಾಕಿ ಆರತಿ ಮಾಡಂತ ಪೂಜಾರಪ್ಪಗ 5 ಲಕ್ಷ ಟಿಕೆಟ್ ಅಲ್ಲದ ಕಣ್ಣೆದರದ ಲಾಟ್ರಿ ಹತ್ತದ. ಈಗ 5 ಲಕ್ಷ ನನಗೆ ಒಮ್ಮಿದೊಮ್ಮಿಗೆ ಬಂತಲ್ಲ ಅಂತ ಖುಷಿಯಾಗಿ ಅಂದ್ರತ್ತ ಪೂಜಾರಿ ಸತ್ತು ಹೋಗ್ಬಿಡ್ತ. 5 ಲಕ್ಷ ಬಂತಲ್ಲ, ಈಗ ಅವನಿಗೆ ಖುಷಿಯಾಗಿ ಬಿಡ್ತು. ಲಾಟ್ರಿ ಆಯ್ತದ, ಸ್ಯಾಂಕ್ಷನ್ ಆಯ್ತು, ಕೊಡ್ತೀನಿ ಅಂದಾನ ಅಂತೇಳಿ 5 ಲಕ್ಷ ಬರ್ತದನ್ನ ಸುದ್ದಿ ಕೇಳಿ ಸತ್ತೋಗ್ಬಿಟ್ನಂತ ಪೂಜಾರಿ. ಯಾಕೆ ಸತ್ತ ಅಂತ ಕೇಳಿದ್ರೆ ಹಿಂಗ್ ಟಿಕೆಟ್ ಹತ್ತಿತ್ತು. ಮತ್ತ ಪೂಜಾರಿಗೆ ಹೋಗಿ ಹೇಳಿದೆ, ನಿನ್ನ ಹಾರ್ಟ್ ಪ್ರಾಬ್ಲಮ್ ಅದ ಅನ್ನೋದಕ್ಕ ಮತ್ತೆ ಹೆಂಗ್ ಹೇಳಮ್ಮು ಅಂದ್ರೆ ಹಿಂಗ ಸುತ್ತಿ ಬಳಸಿ ಹೇಳಮ್ಮ ಅಂತ ಹೇಳಕ್ಕೆ ಕರ್ಕೊಂಡ್ ಬಂದಿದ್ದೆವು. ನೀನಿದ್ರೆ ಅವನ ಹಾರ್ಟ್ ಅಟ್ಯಾಕ್ ಮಾಡಂಗ್ ಮಾಡಿಬಿಟ್ಟಿ, ನೀನ್ ಹಾರ್ಟ್ ವೀಕ್ ಇಟ್ಕೊಂಡ್ಕೆ ಪೂಜಾರಪ್ಪನ ಹಾರ್ಟ್ ಅಟ್ಯಾಕ್ ಮಾಡಿಟ್ಟು ಸಾಯಿಸಿಬಿಟ್ಟಿ ಅಂದ್ರತ್ತ ಅವನ ಹೆಂಡತಿ. ಅವಾಗ 10 ಲಕ್ಷ ರೂಪಾಯಿ ತಗೊಂಡ್ ಬಂದ್ ಮುಂದೆ ಅವ್ರು ಏನ್ ಮಾಡಿದ್ರು ಅದ್ ಕತಿ ಬೇರೆ. ಹಂಗ ಇಲ್ಲಿ ನಾ ಹೇಳೋ ತಾತ್ಪರ್ಯ ಏನದ, ಸುಖ ಕೂಡ ಪ್ರಾಣಾಂತಕ ಅದದು, ಸುಖನೂ ಡೇಂಜರ್ ಅದ. ಇದನ್ನು ತಿಳ್ಕೋಬೇಕು. ತಿಳ್ಕೊಂಡು ಎಲ್ಲಿಗೆ ಬತ್ತು, ಇದೇನದ ಚಿದ್ರೂಪ ಬ್ರಹ್ಮತ್ವ ಅಂದ್ರೆ ತಿಳ್ಕೊಳ್ಳೋ ಕೆಲಸ ನೋಡ್ರಿ. ತಿಳ್ಕೊಳ್ಳೋ ಬೆಳಕ ಮಾಡಿ ಹಾವು ನೋಡೋದಂದ್ರು ಒಂದೇ, ಜ್ಞಾನ ಪಡ್ಕೊಂಡು ಎಲ್ಲಿ ಸದ್ಗುರುವಿನ ಬಳಿ ಕುಳಿತು ತತ್ವಶಾಸ್ತ್ರಗಳ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ತತ್ ತಾಮ ಪದಾರ್ಥ ಅಂದ್ರೆ ಪದಗಳ ಅರ್ಥಗಳ ಸಂಶೋಧನೆ ಮಾಡಿ, ಆ ಸಂಶೋಧನೆಯಲ್ಲಿ ನಿಮ್ಮ ಸ್ವರೂಪದ ಬಗ್ಗೆ ಜ್ಞಾನ ಮಾಡ್ಕೊಳ್ತಾ ನಿಮ್ಮ ಭ್ರಾಂತಿಯನ್ನ ಕಳ್ಕೊಳ್ತಾ ಏನ್ ಮಾಡ್ಬೇಕು, ದುಃಖ ನಿವೃತ್ತಿ ಮಾಡ್ಕೊಳ್ಳೋದು, ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳೋದು. ಇದಕ್ಕೇನಂತಾರ, ವಿಚಾರ ಮಾರ್ಗ ಅಂತ. ವಿಚಾರ ಮಾಡೋದು, ವಿಚಾರ ಮಾಡೋದು. ನಿಮ್ಗೆ ಯಾಕೆ ದುಃಖ ಹೋಗ್ತಾ ಇಲ್ಲ, ವಿಚಾರ ಮಾಡ್ತಾ ಇಲ್ಲ. ನಾ ಕೂಟ ತತ್ವ ಅಂತಿಲ್ಲ, ನಾ ಅಸಂಗ ಅನ್ನೋದು ಗೊತ್ತಿಲ್ಲ, ಸರ್ವ ವ್ಯಾಪಕ ಅದೀನಿ ಅನ್ನೋದು ಗೊತ್ತಿಲ್ಲ, ಸಾಕ್ಷಿತ್ವ ಗೊತ್ತಿಲ್ಲ, ಪ್ರತ್ಯಗಾತ್ಮತ್ವ ಗೊತ್ತಿಲ್ಲ, ಇವುದ್ರ ಬಗ್ಗೆ ಗೊತ್ತಿಲ್ಲದ ಹಿಂಗ ಘಟಾಕಾಶ ಮಠಾಕಾಶ ಮಹಾಕಾಶ ಬಹಳ ಚಂದ ಓದಿ ಎಲ್ಲ ವೇದಿಕೆ ಮೇಲೆ ಹೇಳಿ ಎಲ್ಲರೇ ಒಬ್ಬರು ಮನೆಯವ್ರು ಸತ್ತರು ಬೇರೆ ಊರಾಗ ಅಂದ್ರೆ ಅವ್ರ ಹೆಣ ತಗೊಂಡು 50,000 ರೊಕ್ಕ ಕೊಟ್ಟು ಹಳ್ಳಿಗೆ ತಗೊಂಡ್ಬರೋದು ಹೆಣ. ಸರ್ವ ವ್ಯಾಪಕತ್ವ. ನಮ್ಮ ಮನೆಯೊಳಗ ನಮ್ಮ ತಮ್ಮ ತಂಗಿದೇರು ಒಂದ್ ಸ್ವಲ್ಪ ಈ ಸತ್ಸಂಗದ ಗಂಧದಲ್ಲಿ ಇದ್ರು ಅಂತಂದ್ರ ಆ ಹೆಣ ಇಲ್ಲಿಗೆ ತರ್ತಿದ್ದಿಲ್ಲ ಅವ್ರು. ನಮ್ಮ ಅಪ್ಪನ ಹೆಣ ಬೆಂಗಳೂರಾಗ ಸತ್ತಂದ್ರೆ ಹಳ್ಳಿಗೆ ತಗೊಂಬರ. ಆ ಬೆಂಗಳೂರನ್ ನೆಲ ಬೇರೆ, ಈ ಹಳ್ಳಿನ ನೆಲ ಬೇರೆ ಏನ್ರಿ? ಅದೇ ಭೂಮಿ ಹೌದಾ ಇಲ್ಲ? ಸದ್ರೂಪ ಬ್ರಹ್ಮತ್ವ ನೋಡಿದ್ರ ಭೂಮಿ ಒಂದೇ, ಅಲ್ಲಿ ಗಾಳಿ ಒಂದೇ, ಇಲ್ಲಿ ಗಾಳಿ ಒಂದೇ, ಅಲ್ಲಿ ನೀರು ಒಂದೇ, ಇಲ್ಲಿ ನೀರು ಒಂದೇ. ಏನು ವ್ಯತ್ಯಾಸ ಅದ? ಭ್ರಾಂತಿ. ಹೊತ್ಕೊಂಡು ಹೋಗ್ಬೇಕು, ಅಲ್ಲೇ ಮಾಡ್ಬೇಕು, ಇಲ್ಲೇ ಮಾಡ್ಬೇಕು, ಮಾಡಿ ಏನ್ ಮಾಡ್ತೀರಿ? ಫೋಟೋ ತಗೊಂಡು ಮನ್ಯಾಗ ಹಾಕೊಳ್ಳೋದು. ಬದುಕಿದ್ದಾಗ ಏನು ಮಾಡ್ಲಿಕ್ಕಾಗಲಿಲ್ಲ, ಸತ್ ಮೇಲೆ ಒಂದು ದೊಡ್ಡ ಫೋಟೋ ಮಾಡಿಸ್ಬಿಡೋದು, ದೊಡ್ಡ ಕಟ್ ಹಾಕಿ ಮಾಡಿಸೋದು. ಏನಾಗ್ತದ? ಮುತ್ತೆಂದು ಅಜ್ಜಂದು ಸಮಾಧಿ ಅಂತ ಒಂದು ಸ್ವಲ್ಪ ದಿವಸ ಹೇಳ್ತಾರ, ಆಮೇಲೆ ಮ್ಯಾಲೆ ಗಳೆ ಹೊಡೆದ್ಬಿಡ್ತಾರ. ತೊಗೊಂಡು ಏನ್ ಮಾಡ್ಬೇಕು? ಹೊಲದ ತುಂಬಾ ಯಾರ್ಯಾರ್ದು ಮಣ್ಣು ಮಾಡಿಕೆ ಬೆಳೆ ಹೊಲ ಏನ್ ಮಾಡ್ತಾರ, ಒಂದಿನ ಎಲ್ಲ ಓದು ಸಾಫ್ ಮಾಡಿ ಬೆತ್ತಿ ಬಿಡ್ತಾರ. ನೋಡಿ ಮನೇನ ಫೋಟೋಗಳು ಸಹಿತ ಇದು ಅಜ್ಜಂದು ಮುತ್ತಜ್ಜಂದು ಆ ಫಲಾನುಭವಿಗಳು ಇರೋ ತನಕ ಇರ್ತಾವ. ಮುಂದೇನಾಗ್ತದ, ಆಸ್ತಿ ಪಾಸ್ತಿ ಎಲ್ಲ ಡಿವೈಡ್ ಆಗಿ ಯಾರೋ ಮಾರ್ಕೊಂಡು ತಿಂದು ಖಲಾಸಾಗಿ ಹೋಗ್ಬಿಡ್ತದ. ಆಮೇಲೆ ದುಡ್ಕೊಂಡು ನಮ್ಮನ್ನ ನಾವು ದುಡ್ಕೊಂಡು ತಿಂತೀವಿ. ಈ ಮುದುಕರ ಫೋಟೋಗಳು ಕೂನಿಲ್ಲ ಗೊತ್ತಿಲ್ಲ ಎದಕ್ಕೆ ಇಟ್ಕೊಳ್ಳೋದು ನಡೆಯುತ್ತೆ. ಅವೆಲ್ಲ ಎಚ್ಚೊಯ್ದು ಎಲ್ಲರೇ ಆಜು ಬಾಜು ಆಲದ ಮರ ಅಥವಾ ಯಾವ್ದಾರ ಒಂದು ನಾಗಪ್ಪನ ಗುಡಿ ಏನಿರ್ತಾವಲ್ಲ ವಯಸ್ಸು ಅಲ್ಲಿ ಇಟ್ಟು ಬಂದ್ಬಿಡ್ತಾರೆ, ತಗೊಂಡು ಹೋಗ ಕಡೆ. ಕೆಲ್ಸಕ್ಕೆ ಬರಲಾದ ಕೆಲಸಗಳಿವೆಲ್ಲ ಅಜ್ಞಾನದ ಕೆಲಸಗಳು, ಅರಿವಿನ ಕೆಲಸ ಅಲ್ಲೇ ಮರವಿನ ಕೆಲಸ. ತಿಳ್ಕೋಬೇಕಿದೆ ಎಲ್ಲ ವಿಚಾರ ಮಾಡೋದ್ರಿಂದ ನಾವೇನು ಆಯ್ತಾಯ್ತು ಅದೇ ಮಾಡ್ಬೇಕಂತೀರ ಮಾಡಿ ಬೆಂಗಳೂರಿಗಾರೆ ಮಾಡ್ರಿ, ಇಲ್ಲ ಅಂತಂದ್ರೆ
ಹಳ್ಳಿಯಾಗಾರ ಒಯ್ದು ಮಾಡ್ರಿ, ಇಲ್ಲಾಂದ್ರೆ ಯಾವ್ದಾರ ಮೆಡಿಕಲ್ ಕಾಲೇಜಿಗೆ ಡೊನೇಷನ್ ಕೊಡ್ರಿ, ಒಯ್ದಕ್ಕೆ ಕೊಟ್ಬಿಡ್ರಿ ಹಣ, ಅವರೇ ತಗೊಂಡ್ಬಿಡ್ತಾರೆ. ಏನ್ ಸತ್ತಿರ್ತದ ಅಲ್ಲೇ ಕೊಟ್ಬಿಟ್ರೆ ಅವ್ರು ತಗೊಂಡ್ಬಿಡ್ತಾರ. ಒಂದು ಪೇಪರ್ನಾಗ ಎಲ್ಲರೂ ಸಹಿ ಮಾಡಿ ಕೊಟ್ರೆ ₹1 ಖರ್ಚಿರ್ಲಾರ್ದಂಗ ಅವರೇ ತಗೊಂಡು ಅದು ಓದೋ ಮೆಡಿಕಲ್ ಕಾಲೇಜ್ ಹುಡುಗರಿಗೆ ಓದ್ಲಕ್ಕ ಅನುಕೂಲ ಮಾಡಿ ಕೊಡ್ತಾರ. ಸತ್ತನ ತಗೊಂಡು ಊರೆಲ್ಲ ಮೆರವಣಿಗೆ ಮಾಡಿದ್ರೇನು, ಅದಕ್ಕೆ ನೀವೇನು ಟ್ರ್ಯಾಕ್ಟರ್ ಗಟ್ಲೆ ಹಾರ ಹಾಕಿದ್ರೇನು, ಏನದು ಸತ್ತಲ್ಲಿ ಭಾರಿ ವ್ಯವಸ್ಥೆ. ಏನ್ ನಿಮ್ಮೂರ್ಲಿಂತ ಎಷ್ಟ್ ಜಿಪ್ ಬಂದವ, ನಿಮ್ಮೂರ್ಲಿಂತ ಎಷ್ಟ್ ಕಾರ್ ಬಂದವ, ನಿಮ್ಮೂರ್ಲಿಂತ ಎಷ್ಟ್ ಮಂದಿ ಬಂದಾರ. ಬದುಕಿದ್ದಾಗ ಒಬ್ಬನು ನೊಣ ಹೊಡೆಯೋ ಗತಿ ಇಲ್ಲ. ಸತ್ತ ಮೇಲೆ ಊರುಗಟ್ಲೆ ಜೀಪ್ ಗಟ್ಕೊಂಡು ಏನ್ ಮಿನಿಸ್ಟರ್ ಹೆಣ ಹೋದಂಗೆ ಹೋಯ್ತಾರ. ಮಿನಿಸ್ಟರ್ ಹೆಣವಾದ್ರೇನು, ಕನಿಷ್ಠರ್ ಹೆಣವಾದ್ರೇನು, ಏಸ್ ಜೀಪ್ ಬಂದ್ರೇನು, ಏಸ್ ಕಾರ್ ಬಂದ್ರೇನು, ಏಸ್ ಹೂವಿನ ಹಾರ ಬಂದ್ರೇನು, ಯಾರು ಹಾಕ್ಲಿಲ್ಲ ಅಂದ್ರೇನು, ಏನು ಆಗದೇನದ ಅಲ್ಲಿ. ಚಿದ್ರೂಪ ಮಿಸ್ ಆಗಿಬಿಟ್ಟದ. ಅಧಿಷ್ಠಾನದ ಬಗ್ಗೆ ಜ್ಞಾನ ಇಲ್ಲ. ಸದ್ರೂಪ ಮಿಸ್ ಆಗ್ಯದ, ಚಿದ್ರೂಪ ಮಿಸ್ ಆಗ್ಯದ. ಭ್ರಾಂತಿ ಕಾಲದಲ್ಲಿ ನಡೆಯುವ ಕೆಲಸ. ನಮ್ಮದು ಮೈನಾರಿಟಿ ಇರ್ತದೆ, ಜ್ಞಾನಿಗಳ ಸಂಖ್ಯೆ ಮೈನಾರಿಟಿ. ಅಲ್ಪ ಕಾಲ, ಅಲ್ಪ ದೇಶ, ಅಲ್ಪ ಸಂಖ್ಯೆಯಲ್ಲಿರ್ತೀವಿ ನಾವು. ನಮ್ಮದು ನಡೆಯಂಗಿಲ್ಲ ಅಂತ ನಡೆದು ಬಂದ ಹೊತ್ನಾಗ ಅಡಿ ಗಾಡಿ ಅನ್ನೋದು ಏನ್ ಮಾಡ್ತೀರಿ ಮಾಡ್ರಿ, ಭ್ರಾಂತಿನೇ ಜಯವಾಗಲಿ ಅಂತ ಕೂತ್ ಬಿಡ್ಬೇಕಷ್ಟೇ. ಅದಕ್ಕೆ ಜ್ಞಾನ ಕಾಲದಲ್ಲಿ ಚೇತನದ ವಿಶೇಷ ಸ್ವರೂಪಗಳಾದ ಕೂಟಸ್ಥ ಇತ್ಯಾದಿ ಪ್ರತೀತಿ ಆಗುವುದರಿಂದ ಜ್ಞಾನ ಕಾಲದಲ್ಲಿ ಇವೆಲ್ಲ ಬರ್ತಾವ. ಅಸಂಗ ಇಲ್ಲೆಲ್ಲ ಏನ್ಯಾಕೆ ನಡೆಯಲಕ್ಕ, ಮದುವೆ ಯಾಕೆ ನಡೆಯಲಕ್ಕ, ಮಸಣದ ಕೆಲಸ ಯಾಕೆ ನಡೆಯಲಕ್ಕ, ನಾನು ಅಸಂಗವಾಗಿರಬೇಕು. ನಾನು ಇದಕ್ಕೆ ಯಾವುದಕ್ಕೂ ಅಂಟುಕೊಂಡವನಲ್ಲ, ಆತ್ಮಸ್ವರೂಪನಾಗಿ ಇರಬೇಕು. ನಮ್ಮ ಮಗಳ ಲಗ್ನದೊಳಗೆ ಅಸಂಗ ಸೋಮಿದ್ದೆ. ನನ್ನ ಪಾಡಿಗೆ ನಾನು ಏನ್ ಮಾಡ್ಬೇಕು, ಎಲ್ಲ ವ್ಯವಸ್ಥೆ ಆಗಿತ್ತು, ಸೋಮ್ ಕೂತ್ಬಿಟ್ಟು. ಲಗ್ನದಾಗ ಒಬ್ಬ ಮದುವೆ ಮಾಡೋ ತಂದಿ ಎಷ್ಟೇ ಆಕ್ಟಿವ್ ಆಗಿ, ಎಷ್ಟು ಅವಸರದಾಗ ಹೆಂಗ್ ಓಡಾಡ್ಬೇಕು. ಇವ ನೋಡಿದ್ರು ಹೋಗಿ ಒಂದು 50-60 ಮಂದಿ ಒಳ್ಳೆ ಶಾಲೆ ಹಾಕೊಂಡು ಒಂದ್ ಕಡೆ ಕೂತ್ ಬಿಟ್ರಲ್ಲ, ಇವರು ಹೆಂಗಿದು. ಅವ್ರಿಗೆ ಭಯಂಕರ ಸಂಕಟ ಐತಿ ಲಗ್ನದವ್ರಿಗೆ. ಏನ್ ಬರ್ಲಿಲ್ಲ, ಒಬ್ಬರಿಗೆ ಮಾತಾಡ್ಸಲಿಲ್ಲ, ಒಬ್ರಿಗೆ ಭೇಟಿ ಆಗಲಿಲ್ಲ, ತಮ್ಮದೇ ಒಂದು ಲೋಕದಾಗಿದ್ದು. ಆದ್ರು ಅದು ಬಿಸಿ ಹಚ್ಚಿ 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 ಮನ್ಯಾಗ ತಂದಿಟ್ರು. ನಮ್ಮ ಹೆಂಡ್ರ ಮಕ್ಕಳಿಗೆ ಅವನಿಗೆ ಕೇಳು ಎದಕ್ ಬಂದಿದ್ನಂತ, ಅಲ್ಲಿ ಲಗ್ನಕ್ಕೆ ಎದಕ್ ಬಂದಿದ್ನಂತ ಕೇಳು. ಮುಂಜಾನೆ ಸಂಜಿತನ ಬೈದು 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 ಎದಕ್ ಬೈದಾರತ್ತು ಗೊತ್ತಿಲ್ಲ ನನಗೆ. ಬೈದರು ಆಯ್ತು ಒದ್ರಾಡ ಆಯ್ತು, ಎದಕ್ ಒದ್ರಾಡಿದ್ರತ್ತು ಗೊತ್ತಲ್ಲ. ಸಂಜೆಗೆ ಪ್ರಶ್ನೆ ಕೇಳಿದ್ರು, ಎದಕ್ ಬಂದಿದ್ದೀನಿ ನೀನು ಅಲ್ಲಿ ಲಗ್ನದಾಗ, ಏನ್ ಮಾಡಿದ್ದೀನಿ ಅಲ್ಲಿ ಲಗ್ನದಾಗ ಬಂದು. ನನಗ ಸತ್ಸಂಗದ ಮಂದಿ ಎಲ್ಲಾ ಕಡೆ ಇದ್ರು, ಆ ಲಗ್ನದ ಒಂದು ನೆಪದ ಮೇಲೆ ಓಸು ಮಂದಿ ಒಂದ್ ಕಡೆ ಸಿಕ್ಕರು. ಅದಕ್ಕೆ ನಾ ಸತ್ಸಂಗಕ್ಕೆ ಬಂದಿದ್ದೆ, ಲಗ್ನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟೆ ನಾನು. ಅಸಂಗ. ಸತ್ಸಂಗಕ್ಕೆ ನಮ್ಮ ಸತ್ಸಂಗದವರು ಎಲ್ಲರೂ ಒಂದೇ ಕಡೆ ಸಿಕ್ಕಿದ್ರು. ಅದಕ್ಕೆ ನನಗೆ ಭಾರಿ ಖುಷಿದಾಗಿದ್ದೆ. ಹಿಂಗಾಗಿ ನಾ ಲಗ್ನಕ್ಕತ್ತು ಬಂದಿಲ್ಲ. ನಾ ಬಂದಿಲ್ಲ ಅಂದ್ರೆ ಲಗ್ನ ಆಗ್ತದ, ಅವ್ರೇನ್ ತಾವೇ ಮಾಡ್ಕೊಳಕತ್ತಾರ. ಹಣಿ ಹೊಡ್ಕೊಂಡ್ಬಿಟ್ರ. ಅವ್ರು ಯಾಕೆ ಹೊಡ್ಕೊಂಡ್ರು? ಭ್ರಾಂತಿ. ಮುಗಿಯತ್. ಅಸಂಗ ಮುಗಿತ ಅಷ್ಟೇ. ಮಸಣದ ಕೆಲಸದಾಗೂ ಅಷ್ಟೇ ಅಸಂಗ, ಮದುವೆ ಕೆಲಸದಲ್ಲಿ ಅಷ್ಟೇ ಅಸಂಗ. ಮಗಳು ಅಂತ ಒಂದಿಟ್ಟು ಇಲ್ಲ, ಮಗ ಅಂತಿಲ್ಲ, ಹೆಂಡತಿ ಅಂತಿಲ್ಲ. ಇದು ಏನ್ ಸಂಸಾರ, ಏನ್ ಕಡಿಮೆ ಅಂತ ಕೇಳಿದೆ ನಾನು. ಈಶ್ವರ ಎಲ್ಲ ಚಂದ ಇಟ್ಟಾನ. ಈಶ್ವರ ಮನೆ ಬಾಗಿಲಿನಾಗೆ ಸೇವಕನಾಗಿ ನಿಂತಾನೆ. ಏನ್ ಬೇಕೋ ಅದು ವ್ಯವಸ್ಥೆ ಮಾಡ್ತೀನಿ, ಅವನಿಗೆ ಡಿಸ್ಟರ್ಬ್ ಮಾಡಬೇಡ್ರಿ. ಅವ ಬ್ರಹ್ಮಜ್ಞಾನದಾಗ ಅದನ್ನ ಅದು ನಡಿಲ್ಲ, ಅವನು ಜಬರ್ದಸ್ತ್ ನಡೀಲಿ, ಉಳಿದದ್ದೆಲ್ಲ ನಾನು ಮಾಡ್ತೇನೆ ಅಂತ ಈಶ್ವರ ಮನೆ ಬಾಗಿಲ್ನಾಗ ಒಂದು ಸೇವಕನಾಗಿ ನಿಂತಾನೆ. ನಿನಗೇನು ಬೇಕೋ ಅದೆಲ್ಲ ಆಗ್ತದೆ. ಯಾವಾಗ ಕೂದಲೆಳೆ ಏನು ಫರಕ್ ಬೀಳಾರ್ದಂಗೆ ಎಲ್ಲಾನು ಚಂದ ನಡೆದು. ಏನ್ ಕಡಿಮೆ ಬಿದ್ದದ, ನಿಮ್ ಬಗ್ಗೆ ನಾನ್ ಕಾಳಜಿ ಮಾಡ್ಬೇಕನ್ನೋದು ಏನ್ ಅವಸರ ಅದ. ಈಶ್ವರನೇ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಬ್ರಹ್ಮಜ್ಞಾನಿಗಳು ಹೆಂಗ್ ಹಾಕೋತ್ ಹೋಗ್ತೀರಿ, ಬ್ರಹ್ಮಾನುಭವಿಗಳು ಹೆಂಗ್ ಹಾಕೋತ್ ಹೋಗ್ತೀರಿ, ಹಂಗ ಈಶ್ವರ ನಿಮ್ಮನ್ನ
ಕಾಳಜಿ ಮಾಡ್ತಾನೆ. ನಿಮಗೆಲ್ಲ ಮೈಂಡ್ ಫ್ರೀ ಇಟ್ಟು ನಿಮ್ಮೆಲ್ಲ ವ್ಯವಸ್ಥೆಗಳು, ನಿಮ್ಮ ಸಂಸಾರ ಜವಾಬ್ದಾರಿಗಳು ಏನೇನು ಫರಕ್ ಬೀಳಾರ್ದಂಗೆ ನಿಮಗೆಲ್ಲ ಚಂದ ನೋಡ್ಕೊತಾನೆ. ಈಶ್ವರ ಇರೋದು ಅದಕ್ಕೆ ಬ್ರಹ್ಮಜ್ಞಾನಿಗಳ ರಕ್ಷಣೆಗಾಗಿ, ಬ್ರಹ್ಮಜ್ಞಾನಿಗಳ ಸೇವೆಗಾಗಿ. ಏನ್ ಕಡಿಮೆ ಇರ್ತದೆ? ಎಲ್ಲ ಚಂದ. ನಾನು ನೆಗ್ಲೆಕ್ಟ್ ಮಾಡೀನಿ ಅಂತ ಹೇಳಿ ನಿಮ್ಗೆ ಏನಾರ ಕಡಿಮೆ ಇದ್ದದೇನು? ನನ್ನ ಲಕ್ಷ್ಯ ಎಲ್ಲಿ ಹರಿಸ್ಬೇಕು ಅಲ್ಲಿ ಹರಿಸೀನಿ. ಅತ್ಯಂತ ಶ್ರೇಷ್ಠವಾದ ತತ್ವದ ಕಡೆ ಲಕ್ಷ್ಯ ಹರಿಸಿದ್ದಕ್ಕೆ ನನಗೆ ಸಣ್ಣ ಅವಶ್ಯಕತೆಗಳು ಯಾವ ನನಗೆ ಸಮಸ್ಯೆ ಮಾಡಿಲ್ಲ. ಇದು ಮಜಾ ಇರೋದು. ಇದ್ರದ್ದು ಮಜಾ ತಗೊಳ್ಳೋದು ಅಂದ್ರೇನು? ಇದ್ರದ್ದು ಆಧ್ಯಾತ್ಮಿಕದ ಎಂಜಾಯ್ಮೆಂಟೇ ಇಲ್ಲಿ ಬಹಳ ಭಾರಿ ಬೆನಿಫಿಟ್ ಇರ್ತದೆ. ಇದ್ರಾಗಿದ್ದ ಬೆನಿಫಿಟ್ ಬೇಕಾದಷ್ಟು ಪ್ರಯತ್ನ ಮಾಡಿ ಅದ್ರ ಸಲುವಾಗಿಯೇ ತಮ್ಮ ಜೀವನ ಸಾಗಿದ್ರು ಆಗಲ್ಲ. ಆದ್ರೆ ಇದು ಪವಾಡ, ಇದೊಂದು ಚಮತ್ಕಾರ. ಆಯ್ತು. ರಸಾಂಗ ನಿವೃತ್ತಿ. ಅದೇ ರೀತಿ ಆತ್ಮನಿಗೂ ಕೂಡ ಅದೇ ಅದಲ್ಲ, ಎರಡೂ ಬರ್ದೀವಿ. ಈಗ ದೃಷ್ಟಾಂತನೂ ಬರ್ದೀವಿ, ಸಿದ್ಧಾಂತನೂ ಬರ್ದೀವಿ. ವಿಶೇಷ ರೂಪ ಯಾವುದು ಸರ್ಪದ ಭ್ರಾಂತಿ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲವೋ ಅದು ಪ್ರತೀತಿ ಆಗಂಗಿಲ್ಲ. ಮತ್ತು ಯಾವುದರ ಪ್ರತೀತಿಯಿಂದ ಸರ್ಪದ ಭ್ರಾಂತಿ ನಿವೃತ್ತಿ ಆಗುತ್ತದೆಯೋ ಅದು ರಜ್ಜುವಿನ ವಿಶೇಷ ಅಂಶವಿದೆ. ಅದಕ್ಕೇನಂತಾರೆ? ಅಧಿಷ್ಠಾನ ಅಂತ. ರಜ್ಜುವಿನ ವಿಶೇಷ ಅಂಶ ಅಂದ್ರೆ ಅಧಿಷ್ಠಾನ, ಆಧಾರ ಅಲ್ಲ, ಅಧಿಷ್ಠಾನ. ಭ್ರಾಂತಿ ಕಾಲ ಅಂದ್ರೆ ಹಾವು ತೋರುವ ಕಾಲ. ನಾಗರತ್ನಮ್ಮರ ತಿಳಿತಾ ಬರದದ ನೋಡ್ರಿ, ಇದೆಲ್ಲ ನಿಶ್ಚಯದ ಹೆಸರು ಬರ್ತಾರೆ. ನಿಮ್ದೊಂದು ಬ್ರೇನ್ ನಾಗ ಎಂತ ಶಕ್ತಿ ಹಾಕ್ಯಾನ ದೇವ್ರಾಗ ಗೊತ್ತಾಗಲ್ಲ ನಮ್ಗೆ. ಇಷ್ಟು ವಯಸ್ಸಿನಾಗ ಇಷ್ಟು ಜಿಗಿಟ್ ಹಿಡಿದು ಕೇಳ್ತೀರಿ. ವಿಶ್ವೇಶ್ವರಯ್ಯ ಇದ್ದಂಗೆ ಅದೀರಿ ನೀವು. ವಿಶ್ವೇಶ್ವರಯ್ಯ ಹಿಂಗೆ ಜಿಗಿಟ್ಟಿದ್ನಂತ, ಮುದುಕಾಗಿದ್ನಂತ, ₹1 ಆ ಕಡೆ ಈ ಕಡೆ ಸರದಾಡ್ಲಾರ್ದಂಗೆ ನೋಡ್ತಿದ್ನಂತ. ರಾಮಕೃಷ್ಣ ಪರಮಹಂಸನು ಹಂಗೆ. ಯಾವುದು ಸರ್ಪದ ಭ್ರಾಂತಿ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲವೋ, ಆದರೆ ಯಾವುದರ ಪ್ರತೀತಿ ಮಾತ್ರದಿಂದ ಸರ್ಪದ ಭ್ರಾಂತಿ ನಿವೃತ್ತಿ ಆಗುತ್ತದೆಯೋ ಅದು ರಜ್ಜುವಿನ ವಿಶೇಷ ಅಂಶವಿದೆ. ಅಂದ್ರೆ ಸರ್ಪದ ಅಧಿಷ್ಠಾನ, ಮಿಥ್ಯಾ ಸರ್ಪದ ಅಧಿಷ್ಠಾನ, ಸರ್ಪದ ಅಧಿಷ್ಠಾನ. ಭ್ರಾಂತಿ ಕಾಲ ಎಂದರೆ ಹಾವು ತೋರುವ ಕಾಲ, ಅಜ್ಞಾನ ಕಾಲ. ಸರ್ಪ ತೋರುವ ಕಾಲದಲ್ಲಿ ರಜ್ಜುವಿನ ವಿಶೇಷ ಅಂಶವು ಪ್ರತೀತಿ ಆಗುವುದಿಲ್ಲ. ನೋಡ್ರಿ, ಅವು ಅಧಿಷ್ಠಾನಗಳು ಎಷ್ಟು ಹೆಂಗದವ. ಭ್ರಾಂತಿ ಕಾಲ ಮತ್ತು ಜ್ಞಾನ ಕಾಲಗಳು. ಅಜ್ಞಾನ ಕಾಲ ನಡೆದಾಗ ಜ್ಞಾನ ಸುಮ್ಮನಿರ್ತದ, ತನ್ನ ಪಾಡಿಗೆ ತಾನು. ಹೆಂಗ ಇವೆಲ್ಲ ಅಡ್ಜಸ್ಟ್ಮೆಂಟ್ ನೋಡ್ರಿ ಹೆಂಗದವು. ಒಂದು ಕಾಲ ಮುಂದಾದ್ರೆ ಇನ್ನೊಂದು ಕಾಲ ಹಿಂದೆ ಬಿದ್ದಿರ್ತದ, ಇನ್ನೊಂದು ಕಾಲ ಮುಂದಾದ್ರೆ ಮತ್ತೊಂದು ಕಾಲ ಹಿಂದೆ ಬಿದ್ದಿರ್ತದ. ಹಂಗ ಅವೆರಡು ಏನ್ ಮಾಡ್ತಾವ, ಜೀವನದಾಗ ಹೆಜ್ಜೆ ಆಗ್ತಾವ. ಭ್ರಾಂತಿ ಕಾಲದೊಳಗ ಅದು ಸುಳ್ಳು, ನಾನು ಸತ್ಯ ಅಂತದ ಎಂದು ಮುಂದೆ ಬರಲ್ಲ. ನಡೆದದು ನಡೀಲಿ, ಅದ್ರದ್ದೇನು ಭ್ರಾಂತಿ ನಡ್ಲಿ, ಎಟ್ಟು ಅಳ್ತಾರೆ ಅಳ್ಳಿ, ಎಷ್ಟು ಮಜಾ ಮಾಡ್ತಾರೆ ಮಾಡ್ಲಿ, ಆಮೇಲೆ ಬಂದೇ ಬರ್ತಾರೆ ನನ್ನ ಲೆಕ್ಕಕ್ಕೆ ಹೇಳ್ತಿ. ಅದು ಸುಮ್ಮಿರ್ತವ. ಭ್ರಾಂತಿ ಕಾಲದಲ್ಲಿ ಅದು ಪ್ರತೀತಿ ಆಗುವುದಿಲ್ಲ. ಮತ್ತು ಅಕಸ್ಮಾತ್ ಅದು ಅಧಿಷ್ಠಾನ ಮುಂದೆ ಬಂತು ಅಂತಂದ್ರೆ ಭ್ರಾಂತಿ ನಿವೃತ್ತಿ ಆಗ್ತದೆ. ಕತ್ತಲಾಗ ಸೂರ್ಯ ಬಂದು ಏನಾರೇ ಕತ್ತಲ ರಾತ್ರಿ ಬಂದಕ್ಕೆ ಸೂರ್ಯ ಏನಾರ ಡಿಸ್ಟರ್ಬ್ ಮಾಡೇನೇನು ಕತ್ತಲಿಗೆ? ಏನಿಲ್ಲ, ಇರ್ಲಿ, ಕತ್ತಲಿರ್ಲಿಲ್ಲ, ರಾತ್ರಿ ಎಲ್ಲ ಕತ್ತಲಿರ್ಲಿ, ಅದಕ್ಕೊಂದು ಅವಕಾಶ ಕೊಟ್ಟನ. ಮತ್ ಮುಂಜಾನೆ ಅವ ಬಂದನು ಅಂತಂದ್ರೆ ಕತ್ತಲು ಹಿಂದಕ್ಕೆ ಹೋಗ್ಬಿಡ್ತವ. ಹಂಗ ಭ್ರಾಂತಿ ಕಾಲದಲ್ಲಿ ಅಂದ್ರೆ ಹಾವು ತೋರುವ, ಸರ್ಪ ತೋರುವ ಕಾಲ. ಈ ಕಾಲದಲ್ಲಿ ರಜ್ಜುವಿನ ವಿಶೇಷ ಅಂಶವು ಪ್ರತೀತಿ ಆಗುವುದಿಲ್ಲ. ಯಾವಾಗ ರಜ್ಜುವಿನ ವಿಶೇಷ ಅಂದ್ರೇನು? ರಜ್ಜುವಿನ ವಿಶೇಷ ಅಂದ್ರೆ ನೂಲ, ಉರಿ, ಗುಂಜ ಅಂದ್ರೆ ರಜ್ಜುವಿನ ಸ್ವರೂಪ ಹೇಳ್ತಾರ. ಗುಂಜು ಪ್ರತೀತಿ ಆಗುತ್ತದೆಯೋ ಆವಾಗ ಭ್ರಾಂತಿ ನಿವೃತ್ತಿ ಆಗುತ್ತದೆ. ಅಂದ್ರೆ ಸರ್ಪ ಇಲ್ಲದಂಗ ಆಗ್ತದ. ಅದೇ ರೀತಿ ಈ ಕಡೆ ಸಿದ್ಧಾಂತ, ಅದೇ ರೀತಿ ಆತ್ಮನಿಗೂ ಕೂಡ ಎರಡು ಸ್ವರೂಪಗಳಿವೆ. ಆತ್ಮದ ಸಾಮಾನ್ಯ ರೂಪ, ಆತ್ಮದ ವಿಶೇಷ ರೂಪ. ನಿನ್ನೆ ಸಾಮಾನ್ಯ ರೂಪ ತಿಳ್ಕೊಂಡಿರಿ, ಇವತ್ತು ವಿಶೇಷ ರೂಪ.
ಆತ್ಮದ ಸತ್ ಸ್ವರೂಪದ ಸಾಮಾನ್ಯ ರೂಪ ಇರುತ್ತದೆ, ಅದೇ ಸದ್ರೂಪ ಬ್ರಹ್ಮ. ಆತ್ಮದ ಅಸಂಗತ್ವ, ನಿತ್ಯ ಮುಕ್ತತ್ವ, ಕೂಟತ್ವ ಮೊದಲಾದವುಗಳು ಆತ್ಮದ ವಿಶೇಷ ರೂಪಗಳಿರುತ್ತವೆ. ಆತ್ಮದ ಸಾಮಾನ್ಯ ಅಂಶವು ಏನ್ ಮಾಡ್ತದೆ? ಸ್ಥೂಲ ಸೂಕ್ಷ್ಮ ವಸ್ತುಗಳೇನವ ದೇಹಾದಿಗಳಲ್ಲಿ ಸೇರಿಕೊಂಡು ಭ್ರಾಂತಿ ಕಾಲದಲ್ಲಿ ಮಿಥ್ಯಾ ಸಂಗಾತಗಳೊಡನೆ ಅಭಿನ್ನವಾಗಿರ್ತದೆ. ಹೇಗೆ ರಜ್ಜುವಿನ ಸಾಮಾನ್ಯ ಅಂಶವು ಮಿಥ್ಯಾಕಲ್ಪಿತ ಸರ್ಪದೊಡನೆ ಸೇರಿಕೊಂಡು ತೋರುತ್ತದೆಯೋ, ಅದೇ ರೀತಿ ಇಲ್ಲಿ ನಾನು ಇರುತ್ತೇನೆ ಅಂತ ಹೇಳುವಲ್ಲಿ ಕೂಡ ದೇಹದಲ್ಲಿ ನನ್ನ ಇರುವಿಕೆಯನ್ನು ನಾನು ಹೇಳ್ತೀನಿ. ದೇಹ ತೋರುವಿಕೆ, ಇರುವಿಕೆಯಲ್ಲಿ ನಾನು ಆತ್ಮನೇ ಇರ್ತೀನಿ. ಅದಕ್ಕೆ ಈ ದೇಹದ ಇರುವಿಕೆ ಏನದಲ್ಲ, ತೋರಿಸಿಕೊಡುವಂತಹದ್ದು ಏನಿದೆಯಲ್ಲ, ಇದು ಆತ್ಮದ ಸಾಮಾನ್ಯ ಅಂಶವಾಗಿದೆ ಮತ್ತು ಅದು ಸತ್ ಸ್ವರೂಪವಾಗಿದೆ. ಸ್ಥೂಲ ಸೂಕ್ಷ್ಮ ಸಂಘಾತದ ಭ್ರಾಂತಿ ಸಮಯದಲ್ಲಿ ಆತ್ಮದ ಅಸಂಗತ್ವ, ಕೂಟಸ್ಥ, ನಿತ್ಯ ಮುಕ್ತತ್ವ ಸ್ವರೂಪ ತೋರುವುದಿಲ್ಲ. ಈಗ ಅಜ್ಞಾನ ಕಾಲದಲ್ಲಿ, ಭ್ರಾಂತಿ ಕಾಲದಲ್ಲಿ ಪರಮಾತ್ಮನ ಸ್ವರೂಪ ತೋರಂಗಿಲ್ಲ. ಭ್ರಾಂತಿ ಒಳಗೆ ಮುಳುಗದಾಗ ಅದು ತೋರಂಗಿಲ್ಲ. ಅದು ತೋರಿತು ಅಂತಂದ್ರೆ ಅಲ್ಲಿ ಭ್ರಾಂತಿ ಉಳಿಯಂಗಿಲ್ಲ. ನೋಡ್ರಿ, ಅಧಿಷ್ಠಾನ ಹೆಂಗೆ ಕೆಲಸ ಮಾಡ್ತದೆ? ಅಧಿಷ್ಠಾನ ಬ್ರಹ್ಮತ್ವ, ಕೂಟಸ್ಥ, ಅದೇನ್ ನಿಶ್ಚಲ, ನಿರಾಕಾರ, ನಿತ್ಯ ಮುಕ್ತ ಏನದ ಬ್ರಹ್ಮನ ಅಸ್ತಿತ್ವ ಅದ ಎಲ್ಲ ಕಾಲದಲ್ಲಿ ಇದ್ರೂ ಸಹಿತ ಭ್ರಾಂತಿ ಕಾಲದಲ್ಲಿ ಅದು ತೋರುವುದಿಲ್ಲ. ಅದು ತೋರಿತು ಅಂತಂದ್ರೆ ಅಲ್ಲಿ ಭ್ರಾಂತಿ ಇರುವುದಿಲ್ಲ. ಆತ್ಮನ ಅಸಂಗವೇ ಮೊದಲಾದ ಸ್ವರೂಪಗಳ ಜ್ಞಾನವಾಗುವುದರಿಂದ ಸಂಘಾತದ ಭ್ರಾಂತಿ ದೂರವಾಗುತ್ತದೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರಗಳಿಗೆ ಇವು ಸಂಘಾತಗಳಂತರ, ಇವುದರ ಭ್ರಾಂತಿ ದೂರ ಆಗ್ತದೆ. ಆದ್ದರಿಂದ ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ, ಸರ್ವವ್ಯಾಪಕತ್ವ ಮೊದಲಾದವುಗಳ ಆತ್ಮನ ವಿಶೇಷ ರೂಪಗಳಿರುತ್ತವೆ. ಚಾರ್ಟ್ನಾಗ ಬರ್ಕೊಂಡಿರಲ್ಲ ಇದೆಲ್ಲ. ಎಲ್ಲ ಭ್ರಾಂತಿಗಳಲ್ಲಿ ಆತ್ಮನ ಸಾಮಾನ್ಯ ರೂಪವು ಆಧಾರವಾಗಿದೆ, ವಿಶೇಷ ರೂಪವು ಅಧಿಷ್ಠಾನವಾಗಿದೆ. ಮಿಥ್ಯಾ ಜಗತ್ತು, ಮಿಥ್ಯಾ ಸಂಸಾರ, ಸರ್ಪ, ಮತ್ತಿನ್ನೇನದ ಬೆಳ್ಳಿ, ಇವೇನೇನು ಕಾಣ್ತಿರ್ತಾವ, ಮೋಟು ಮರದಲ್ಲಿ ಕಳ್ಳ, ಇದ್ರೊಳಗೆ ಏನದ ಅಂತಂದ್ರೆ ಅವೆಲ್ಲ ಮಿಥ್ಯವಾದ ವಸ್ತುಗಳಿಗೆ ಆತ್ಮನ ಸಾಮಾನ್ಯ ಸ್ವರೂಪವು ಆಧಾರವಾಗಿದೆ, ವಿಶೇಷ ರೂಪವು ಅಧಿಷ್ಠಾನವಾಗಿದೆ. ಸರ್ಪಕ್ಕೆ ಆಶ್ರಯವಾದ ಯಾವ ರಜ್ಜು ಇರುವುದೋ ಅದರ ಸಾಮಾನ್ಯ ಅಂದ್ರೆ ಇದು ಸ್ವರೂಪವು ಸರ್ಪಕ್ಕೆ ಆಧಾರವಾಗಿರುತ್ತದೆ. ರಜ್ಜುವಿನ ವಿಶೇಷ ಅಂದ್ರೆ ರಜ್ಜು ಸ್ವರೂಪವು ಸರ್ಪಕ್ಕೆ ಅಧಿಷ್ಠಾನವಾಗಿರುತ್ತದೆ. ಇದೆಲ್ಲ ನೀಟಾಗಿ ಬರ್ಕೊಂಡಿರಿ. ಬರ್ಕೊಂಡಿದ್ದೆ ವಿಷಯ ಏನದ ಚಾರ್ಟ್ ರೂಪದಲ್ಲಿ ಬರ್ಕೊಂಡ್ರಿ. ವಿಚಾರ ಸಾಗರಕ್ಕ ಈ ರೀತಿ ಚಾರ್ಟ್ ಹಾಕಿ ಬಿಟ್ರಿ ಅಂತಂದ್ರೆ ಬಹಳ ಚಂದಾಗಿ ಬಿಡ್ತದೆ. ಚಾರ್ಟ್ ರೂಪದಾಗ ಬರ್ಕೋಬೇಕ. ಒಂದ್ ಕಡೆ ದೃಷ್ಟಾಂತ ಅದ, ಒಂದ್ ಕಡೆ ಸಿದ್ಧಾಂತ ಅದ. ಇದೇ ರೀತಿ ಮಿಥ್ಯಾ ಪ್ರಪಂಚ ಏನದಲ್ಲ, ಇದಕ್ಕೆ ಆಶ್ರಯವಾಗಲ್ಪಟ್ಟ ಯಾವ ಆತ್ಮ ಇರುವನೋ ಅವನು ಸಾಮಾನ್ಯ ಸತ್ ಸ್ವರೂಪ. ಇವನೇನಯನ ಪ್ರಪಂಚಕ್ಕೆ ಆಧಾರವಾಗಿದ್ದಾನೆ. ಆತ್ಮದ ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ ಮೊದಲಾದ ವಿಶೇಷ ರೂಪವು ಮಿಥ್ಯಾ ಪ್ರಪಂಚಕ್ಕೆ ಅಧಿಷ್ಠಾನವಾಗಿದೆ. ಮಿಥ್ಯಾ ಪ್ರಪಂಚ ಅಂದ್ರೇನು? ಸರ್ಪ ಇದ್ದಂಗ. ಸಿದ್ಧಾಂತದೊಳಗೆ ಮಿಥ್ಯಾ ಪ್ರಪಂಚ, ದೃಷ್ಟಾಂತದೊಳಗೆ ಸರ್ಪ, ಮತ್ತೆ ಸಿದ್ಧಾಂತದೊಳಗೆ ರಜ್ಜು, ಇದು ಆತ್ಮ, ದೃಷ್ಟಾಂತದೊಳಗೆ ರಜ್ಜು. ಈ ರೀತಿ ಆಧಾರ ಅಂದ್ರೆ ರಜ್ಜುವಿನ ಸಾಮಾನ್ಯ ಅಂಶ, ರಜ್ಜುವಿನ ಇದಂ, ಆತ್ಮದ ಸಾಮಾನ್ಯ ಅಂಶ, ಆತ್ಮದ ಸದ್ರೂಪ. ರಜ್ಜುವಿನ ಸಾಮಾನ್ಯ ಅಂಶ ಮಿಥ್ಯಾ ಸರ್ಪಕ್ಕೆ ಆಧಾರ, ಆತ್ಮದ ಸದ್ರೂಪತ್ವ ಮಿಥ್ಯಾ ಜಗತ್ತಿಗೆ ಆಧಾರ. ರಜ್ಜುವಿನ ವಿಶೇಷ ಅಂಶ ನೂಲಹುರಿ, ಗುಂಜ. ಆತ್ಮದ ವಿಶೇಷ ಅಂಶ ಅಸಂಗತ್ವ, ಕೂಟಸ್ಥತ್ವ ಅದೇನದ ಅದೆಲ್ಲ ಬರ್ತದೆ.
ರಜ್ಜುವಿನ ವಿಶೇಷಾಂಶವು ಮಿಥ್ಯಾಸರ್ಪಕ್ಕೆ ಅಧಿಷ್ಠಾನ ಮತ್ತು ಆತ್ಮದ ವಿಶೇಷಾಂಶಗಳು ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನವಾಗಿವೆ ಅಂತೇಳಿ ಇದನ್ನ ಇಷ್ಟು ತಿಳ್ಕೋಬೇಕು. ತಿಳ್ಕೊಂಡ್ಮೇಲೆ ಏನಾಯ್ತು, 149ನೇ ವಿಷಯಾಂಕದ್ದು ಏನದು? 149ನೇ ವಿಷಯಾಂಕದ ಶೀರ್ಷಿಕೆ ಏನದ? 149ನೇ ವಿಷಯಾಂಕದ ಶೀರ್ಷಿಕೆ ಏನದ? ಆತ್ಮನ ಸಾಮಾನ್ಯ ರೂಪವು ಆಧಾರವಾಗಿಯೂ ಮತ್ತು ವಿಶೇಷ ರೂಪವು ಅಧಿಷ್ಠಾನವಾಗಿಯೂ ಇರುತ್ತದೆ. ಇದು ಮನವರಿಕೆ ಆಯ್ತಾ? ಸಂಪೂರ್ಣ ಅರ್ಥ ಆಯ್ತಾ ಇದು? ಆತ್ಮನ ಸಾಮಾನ್ಯ ರೂಪ ಅದಿ ಏನಾಗ್ಯದ? ಆಧಾರ. ಸಂಘಾತಗಳಂತಂದ್ರೆ ಇವು ಬಂದು ಜೋಡಾಗ್ಯಾವಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಸಂಸಾರ, ಆ ಸಂಘಾತಗಳು. ಸಂಘಾತ ಅಂದ್ರೆ ಸೇರ್ಕೊಂಡಿದ್ದು, ಸಂಘ ಕೂಡ್ಯವ, ಜಮ ಆಗ್ಯಾವ, ಬಂದು ಜೋಡಾಗ್ಯಾವ ಅಂತ. ಆತ್ಮದ ಸಂಘಾತಗಳು ಅವೆಲ್ಲ ಬಂದು ಆತ್ಮಕ್ಕ ಜೋಡಾಗ್ಯಾವ. ಈಗ ಘಟಾಕಾಶಕ್ಕ, ಈಗ ಮಹಾಕಾಶಕ್ಕ ಘಟ ಏನಾಗ್ಯದ? ಸಂಘಾತ ಆಗ್ಯದು. ಮಠಾಕಾಶ ಘಟಾಕಾಶ ಕೂತದು. ಹೆಂಡತಿಗೆ ಸಂಗಾತಿ ಅಂತಾರೆ, ಬಹಳ ಸಂಗಾತಿ ಅಂತಾರೆ, ಬಾಳಿಗೆ ಜೊತೆ ಆಗಿರ್ತಾರೆ. ನೆಕ್ಸ್ಟ್ 150ನೇ ವಿಷಯಾಂಕ ಏನದರಿ? ಅದರದ್ದು ಒಂದಿಷ್ಟು ಇದು ಆಧಾರ ಅಧಿಷ್ಠಾನ ಎಲ್ಲ ಚಂದ ತಿಳಿತಲ್ಲ. ಜಗದೃಷ್ಟ ಆತ್ಮನಿಗಿಂತಲೂ ಭಿನ್ನವೆಂದು ಹೇಳಬೇಕಾಗುತ್ತದೆ. ಜಗತ್ತು ದೃಷ್ಟ ಆತ್ಮನಿಗಿಂತಲೂ ಭಿನ್ನ ಎಂದು ಜಗತ್ತು ದೃಷ್ಟ ಆತ್ಮನಿಗಿಂತ ಭಿನ್ನ ಎಂದು ಹೇಳಬೇಕಾಗುತ್ತದೆ. ಆಧಾರ ಅಧಿಷ್ಠಾನ ಎಲ್ಲ ಏನಾಗಿ ಕುಂತದ? ಚೇತನನೇ ಹೋಗಿ ಆಧಾರ, ಚೇತನ ಹೋಗಿ ಅಧಿಷ್ಠಾನ ಆಗಿದ್ದ ಮೇಲೆ ಅದು ಆತ್ಮಚೇತನ ಅರಿಯುವ ವಸ್ತು, ನೋಡುವ ದೃಷ್ಟ. ಈಗೇನಾಯ್ತು? ಆತ್ಮವನ್ನ ಆಧಾರ ಆಗ್ಯದ, ಅಧಿಷ್ಠಾನ ಆಗ್ಯದ, ಇದು ಏನಾಗ್ಯದ ಏನಿಲ್ಲತ್ತ ನೋಡೋ ಇನ್ನೊಬ್ಬ ಯಾರು ಅದನೇನು ಅಂತ ಕೇಳಿದ್ರು. ಹೆಂಗದು ಪ್ರಶ್ನೆ? ಆತ್ಮನೇ ಆಧಾರ ಅಧಿಷ್ಠಾನ ಆಗ್ಯಾನಂತ ಹೇಳಕತ್ತೀರಿ. ಮತ್ತೆ ಆತ್ಮನೇ ಆಧಾರ ಅಧಿಷ್ಠಾನ ಆದ್ಮೇಲೆ ಇದು ಆತ್ಮ ಆಧಾರ ಆಗಿದ್ದು ಯಾರು ನೋಡ್ಬೇಕು? ಯಾರು ತಿಳ್ಕೊಳಕತ್ತಾರ? ಆತ್ಮ ಅಧಿಷ್ಠಾನ ಆಗಿದ್ದು ಯಾರು ತಿಳ್ಕೊಳಕತ್ತಾರ? ಇದು ಆತ್ಮಕ್ಕ ಇನ್ನೊಂದು ಆತ್ಮ ನೋಡಂತದ್ದು ಯಾವದಾರ ಅದ ಏನು ಅಂತ ಕೇಳ್ತಾರ. ಅದಕ್ಕೆ ಅಧಿಷ್ಠಾನದಲ್ಲಿ ಎರಡು ರೀತಿ ಇರ್ತದ ಅಂತ ಹೇಳ್ತಾರ. ಜಗತ್ತನು ತಾನೇ ಆಗ್ತಾನ, ಜಗತ್ತಿನ ದೃಷ್ಟನು ತಾನೇ, ಜಗತ್ತಿನ ದೃಶ್ಯನು ತಾನೇ ಆಗಿರ್ತಾನ ಅಂತೇಳಿ ಅದು ಮುಂದಿನ ಇದ್ರಾಗ ಹೇಳ್ತಾರ. ಅದಕ್ಕೆ ಇವತ್ತಿನ ಪಾಠಕ್ಕ ಎಷ್ಟಾಯ್ತು? 6:27. ಅದಕ್ಕೊಂದು ಸ್ವಲ್ಪ ಜಗ್ಗಮ್ಮ, ಇನ್ನೊಂದು ಸ್ವಲ್ಪ ಜಗ್ಗಮ್ಮ, ಟೈಮ್ ಅದ. ಜಗತ್ತು ದೃಷ್ಟ 150 ವಿಷಯಾಂಕದ ಬಗ್ಗೆ ಒಂದ್ ಸ್ವಲ್ಪ ಸಿಂಹಾವಲೋಕನ. ಇದು ಈಗ ಏನು ಇದು ಮಾಡ್ಲಕತ್ತೀವಿ, ರಿವಿಷನ್ ಬಹಳ ಉಪಯುಕ್ತದ ಅಲ್ರಿ ಇದು, ಅನುಭವಕ್ಕೆ ಬರುವ ಹಾಗೆ. ಆಧಾರ ಅಧಿಷ್ಠಾನ ಹ್ಯಾಂಗ ಏನು ಎಲ್ಲ ನೀಟಾಗಿ ಹೇಳಿ ನೆಕ್ಸ್ಟ್ ಏನ್ ಮಾಡಿದ್ರು? ಈಗ ಆತ್ಮ ಅರಿಯುವ ವಸ್ತು, ಅನಾತ್ಮ ಅರಿಸಿಕೊಳ್ಳುವ ವಸ್ತು ಅಂತ ಇಲ್ಲಿ ತನ ಹೇಳಿದ್ರಿ. ಈಗ ಆತ್ಮ ಏನಾಗ್ಯದ? ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ಆಗಿ ಕೂತದ. ಸಾಮಾನ್ಯ ರೂಪ, ವಿಶೇಷ ರೂಪ ಅಂತ ಹೇಳಿಕೆ ಆತ್ಮದ ಸ್ವರೂಪವನ್ನ ಕುರಿತು ನೀವು ಹೇಳ್ತಾ ಇದ್ದೀರಿ.
ಆತ್ಮ ಸಾಮಾನ್ಯ ರೂಪ, ಆತ್ಮದ ಸಾಮಾನ್ಯ ಸ್ವರೂಪ, ಆತ್ಮದ ವಿಶೇಷ ಸ್ವರೂಪ ಅಂತ ತಿಳ್ಕೊಳಕತ್ತೀವಲ್ಲ. ಈಗೇನಾಗ್ಬಿಡ್ತು? ಆತ್ಮ ಅರಿಸಿಕೊಳ್ಳುವ ವಸ್ತು ಆಯ್ತು. ಆತ್ಮವನ್ನು ಅರಿಯುವವನು ನಾನಾದೆ. ಇದು ಯಾರು? ಆತ್ಮನ ವಿಶೇಷ ರೂಪವನ್ನು ಅರಿಯುವವರು ಯಾರು? ಆತ್ಮನ ಸಾಮಾನ್ಯ ಸ್ವರೂಪವನ್ನು ಅರಿಯುವವರು ಯಾರು? ಆತ್ಮನನ್ನ ಕೂಟಸ್ಥ ಅನ್ನುವವರು ಯಾರು? ಆತ್ಮನನ್ನ ಆಧಾರ ಅನ್ನುವವರು ಯಾರು? ಆತ್ಮನನ್ನ ಅಧಿಷ್ಠಾನ ಅನ್ನೋರು ಯಾರು? ಇದನ್ನು ತಿಳ್ಕೊಳ್ಳೋರು ಯಾರು? ಆತ್ಮದ ವಿಚಾರವನ್ನು ಆತ್ಮ ಅರಿಯುವ ವಸ್ತು ಅದ, ಆದ್ರೆ ಆತ್ಮವನ್ನು ಅರಿಯುವವರು ಯಾರು? ಇದೇ ಪ್ರಶ್ನೆ ಅದ. ಆತ್ಮದ ಬಗ್ಗೆ ಇಷ್ಟೆಲ್ಲ ವರ್ಣನೆ ಮಾಡಿದ್ರಿ. ಎಲ್ಲವನ್ನ ಅರಿಯುವ ವಸ್ತು ಆತ್ಮ ಕರೆ, ಆದ್ರೆ ಆತ್ಮವನ್ನೇ ನಾವು ಅರಿಯಲಿಕ್ಕೆತ್ತೀವಲ್ಲ. ಅದಕ್ಕೆ ಏನ್ ಹೇಳಿದ್ರು? ಜಗತ್ತು ದೃಷ್ಟ ಅಂದ್ರೆ ಆತ್ಮನಿಗಿಂತ ಭಿನ್ನನೆಂದು ಹೇಳಬೇಕಾಗುತ್ತದೆ. ಜಗತ್ತು ದೃಷ್ಟ ಅಂತಂದ್ರೇನು? ಜಗತ್ತಂದ್ರೆ ಎದರಿಂದ ಆಗ್ಯದ? ಚೇತನದಿಂದೇ ಆಗ್ಯದ. ಚೇತನದಲ್ಲೇ ತೋರುತ್ತಿದೆ ಅಂತ ಬರ್ದೇವಿ ಇಲ್ಲಿ ತನಕ ನಾವು. ಆಧಾರ ಅಧಿಷ್ಠಾನ ಚೇತನನೇ ಆಗ್ಯದ. ಯಾವಾಗ ಆ ಚೇತನನೇ ಅರಿಯುವ ವಸ್ತು ಇರುವಾಗ ಆ ಚೇತನವನ್ನು ಅರಿಯುವ ಕೆಲಸ ಮಾಡ್ಲಕತ್ತೀವಲ್ಲ, ನಾವ್ಯಾರು? ಇದು ಯಾರು ಅಂತ. ಅದಕ್ಕೆ ದೃಷ್ಟಾಂತದಲ್ಲಿ ಅಧಿಷ್ಠಾನವಾದದ್ದು ಹಗ್ಗ, ಆ ಹಗ್ಗದಲ್ಲಿ ಕಲ್ಪಿತವಾದದ್ದು ಸರ್ಪ. ಆ ಅಧಿಷ್ಠಾನವನ್ನು ಬಿಟ್ಟು, ಆ ಕಲ್ಪಿತ ಸರ್ಪವನ್ನು ಬಿಟ್ಟು ದೃಷ್ಟಾಂತ ಮೂರನೆಯವನಿದ್ದಾನೆ. ಹಗ್ಗ, ಹಾವ ಇವೇನದವ? ಒಂದು ಅಧಿಷ್ಠಾನದ, ಒಂದು ಕಲ್ಪಿತ ಅದ. ಇವೆರಡನ್ನ ನೋಡವ. ಹಗ್ಗವನ್ನು ನೋಡ್ಲಕ್ಕಾದ್ರೂ ಒಬ್ಬವ ಬೇಕು, ಹಾವನ್ನು ನೋಡ್ಲಕ್ಕಾದ್ರೂ ಒಬ್ಬವ ಬೇಕು. ಹಿಂಗಾಗಿ ಅವೆರಡನ್ನ ಅಲ್ಲದೆ, ಇವೆರಡು ಅಲ್ಲದೆ ಇನ್ನೊಬ್ಬವ ಈ ಹಗ್ಗ ನೋಡ್ಲಕ್ಕ ಹಾವು ನೋಡ್ಲಕ್ಕ ಒಬ್ಬವ ಅದನೇನು? ಆದರೆ ಸಿದ್ಧಾಂತದಲ್ಲಿ ನೀವು ಏನ್ ಹೇಳ್ತಾ ಇದ್ದೀರಿ? ಹಗ್ಗ ನೋಡ್ಲಕ್ಕ ಹಾವು ನೋಡ್ಲಕ್ಕ ಒಬ್ಬ ಮೂರನೇದವ ಅದನ. ಆದ್ರೆ ಸಿದ್ಧಾಂತದಲ್ಲಿ ಏನದ? ಆತ್ಮದ ಸದ್ರೂಪ ಆಧಾರವಾಯಿತು ಮತ್ತು ವಿಶೇಷ ರೂಪ ಅಧಿಷ್ಠಾನವಾಯಿತು ಅಂತ ಹೇಳಕತ್ತೀರಿ. ಈ ಆಧಾರ ಮತ್ತು ಅಧಿಷ್ಠಾನಗಳನ್ನ ನೋಡುವ ದೃಷ್ಟ ಯಾರಿದ್ದಾನೆ? ಆಧಾರ ಮತ್ತು ಅಧಿಷ್ಠಾನಗಳನ್ನು ನೋಡುವ ದೃಷ್ಟ ಯಾರಿದ್ದಾನೆ? ಸಿದ್ಧಾಂತದಲ್ಲಿ ಇದಕ್ಕೆ ಉತ್ತರವೇನೋ? ಎಲ್ಲಾ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ ಆಗಿರುತ್ತದೆ ಅಂತ ಹೇಳಿಕೊಂಡು ಬಂದಿದ್ದೀರಿ. ಅರ್ಥವು ಸ್ಪಷ್ಟವಾಗಿರುತ್ತದೆ. ಎಲ್ಲಿ ಜಡವು ಅಧಿಷ್ಠಾನವಾಗಿರುವುದೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ಭಿನ್ನವಾದ ದೃಷ್ಟ ಇರುತ್ತಾನೆ. ಇದು ಪಾಯಿಂಟ್ ಬರ್ಕೋಬೇಕು. 150ನೇ ವಿಷಯಾಂಕದ ಪೈಕಿ ಎಲ್ಲಿ ಜಡವು ಅಧಿಷ್ಠಾನವಾಗಿರುವುದೋ, ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅದ. ಎಲ್ಲಿ ಜಡ ಅಧಿಷ್ಠಾನ ಅಂದ್ರೇನು? ರಜ್ಜು ಅಥವಾ ಶುಕ್ತಿ. ಎಲ್ಲಿ ಜಡವು ಅಧಿಷ್ಠಾನವಾಗಿರುವುದೋ, ಜಡ ಅಧಿಷ್ಠಾನ ಆಗ್ಯದ, ಶುಕ್ತಿ ಅಧಿಷ್ಠಾನ ಆದಲ್ಲಿ ಏನ್ ಕಲ್ಪಿತ ಆಗ್ಯದಲ್ಲಿ? ಬೆಳ್ಳಿ ಕಲ್ಪಿತ ಆಗ್ಯದ. ಶುಕ್ತಿ ಏನದ? ಜಡ ವಸ್ತು. ಅದಕ್ಕೆ ಸ್ವಪ್ರಜ್ಞೆ ಇಲ್ಲ, ಇತರ ಪ್ರಜ್ಞೆ ಇಲ್ಲ. ಇತರರ ಬಗ್ಗೆನೂ ಪ್ರಜ್ಞೆ ಇಲ್ಲ, ಸ್ವದ ಬಗ್ಗೆ ಪ್ರಜ್ಞೆ ಇಲ್ಲ. ರಜ್ಜು ಏನದ? ಅದು ಜಡ ಅದ. ಸ್ವಪ್ರಜ್ಞೆ, ಇತರ ಪ್ರಜ್ಞೆ, ಶೂನ್ಯತ್ವಂ ಜಡತ್ವಂ. ಹಿಂಗಾಗಿ ಈ ಜಡ ಅಧಿಷ್ಠಾನ ಅದ. ಅದರೊಳಗ ಕಲ್ಪಿತ ಏನಾಗ್ಯದ? ಜಡ ಶುಕ್ತಿಯಲ್ಲಿ ಬೆಳ್ಳಿ ಕಲ್ಪಿತವಾಗಿದೆ, ಜಡ ರಜ್ಜುವಿನಲ್ಲಿ ಸರ್ಪ ಕಲ್ಪಿತವಾಗಿದೆ. ಇಂಥಲ್ಲಿ ಏನಾಗ್ತದಪ್ಪ ಅಂದ್ರೆ ಅಧಿಷ್ಠಾನಕ್ಕಿಂತಲೂ ಭಿನ್ನವಾದ ದೃಷ್ಟ ಇರುತ್ತಾನೆ. ಇದು ವಾಕ್ಯ ಪಕ್ಕ ಬರ್ಕೋಬೇಕು, ಅಂಡರ್ಲೈನ್ ಮಾಡ್ಕೋಬೇಕು. ಎಲ್ಲಿ ಜಡವು ಅಧಿಷ್ಠಾನವಾಗಿರುವುದೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದೃಷ್ಟ ಭಿನ್ನವಾಗಿರುತ್ತಾನೆ. ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದೃಷ್ಟ ಭಿನ್ನವಾಗಿರುತ್ತಾನೆ.
ಜಡವಾದ ರಜ್ಜುವಿದೆ ದೃಷ್ಟ ಅಧಿಷ್ಠಾನಕ್ಕಿಂತಲೂ ಭಿನ್ನವಾಗಿರುತ್ತಾನೆ. ಇದರದ್ದು ನೆಕ್ಸ್ಟ್ ಬರಿಬೇಕಲ್ಲ. ಜಡ ಇದ್ದದ್ದು ಅಧಿಷ್ಠಾನ ಇದ್ದಾಗ, ಜಡ ಅಧಿಷ್ಠಾನ ಅಂದ್ರೆ ರಜ್ಜು. ಜಡವಾದ ರಜ್ಜುವಿಗೆ ದೃಷ್ಟ ಅಧಿಷ್ಠಾನಕ್ಕಿಂತಲೂ ಭಿನ್ನವಾಗಿರುತ್ತಾನೆ. ಜಡವಾದ ರಜ್ಜುವಿಗೆ ದೃಷ್ಟ ಅಂತಂದ್ರೆ ಜಡವಾದ ರಜ್ಜುವನ್ನು ನೋಡುವವನು ಅಧಿಷ್ಠಾನಕ್ಕಿಂತಲೂ ಭಿನ್ನವಾಗಿರುತ್ತಾನೆ. ಅಂದ್ರೆ ರಜ್ಜುವಿಗಿಂತಲೂ ಭಿನ್ನವಾಗಿದ್ದು ರಜ್ಜುವನ್ನು ನೋಡ್ತಾನೆ. ಹೌದಾ? ಇದು ಅಜ್ಞಾನ ಕಾಲದಾಗ ರಜ್ಜುವನ್ನ ನೋಡುವವನು. ಅಜ್ಞಾನ ಕಾಲ ಅಲ್ಲ, ಜ್ಞಾನ ಕಾಲದ್ದೇ. ಈಗ ರಜ್ಜುವಿಂದ ಸುದ್ದಿ ಮಾತಾಡಕತ್ತಾರ. ಎಲ್ಲಿ ಜಡವು ಅಧಿಷ್ಠಾನವಾಗಿರುವುದೋ, ಹಗ್ಗದೊಳಗ ಹಾವು ಕಲ್ಪಿತ ಆಗ್ಯದ. ಹಾವು ಏನಾಯ್ತು? ಕಲ್ಪಿತ. ಹಗ್ಗ ಏನಾಯ್ತು? ಅಧಿಷ್ಠಾನ. ಈ ಅಧಿಷ್ಠಾನ ಏನದ? ಜಡ ವಸ್ತು ಅದ, ಚೇತನ ವಸ್ತು ಅದ, ನೋಡಬೇಕು. ಅದು ಜಡ ವಸ್ತು ಇತ್ತು ಅಂತಂದ್ರ ಆ ಜಡ ವಸ್ತುವನ್ನು ನೋಡುವವನು ಜಡ ವಸ್ತುವಿನಿಂದ ಭಿನ್ನವಾಗಿ ಒಬ್ಬ ಇರ್ತಾನ, ದೃಷ್ಟ, ನೋಡುವವನು. ಎಲ್ಲಿ ಜಡವಸ್ತು ಅಧಿಷ್ಠಾನವಾಗಿರುವುದೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದೃಷ್ಟ ಭಿನ್ನವಾಗಿರುತ್ತಾನೆ ಅಂತ. ದೃಷ್ಟ ಬೇರೆ ಇರ್ತಾನೆ. ಅದಕ್ಕೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಏನ್ ಕೊಟ್ಟಾರ ಇನ್ನೂ ಒಂದು ಸೆಂಟೆನ್ಸ್ನಾಗ. ಜಡ ಅಧಿಷ್ಠಾನ ಅಂದ್ರೆ ರಜ್ಜು. ಜಡವಾದ ರಜ್ಜುವಿಗೆ ದೃಷ್ಟಾನು ಅಧಿಷ್ಠಾನಕ್ಕಿಂತಲೂ ಭಿನ್ನವಾಗಿರುತ್ತಾನೆ. ದೃಷ್ಟ ಎಂಬುವವನು, ಜಡವಾದ ರಜ್ಜುವಿಗೆ ದೃಷ್ಟ ಎಂಬುವವನು. ದೃಷ್ಟ ಅನ್ನೋದು ಹಗ್ಗ ನೋಡ್ಲಕ್ ನೀವು ಅದಿರೇ ಇಲ್ಲ. ಜಡವಸ್ತು ಹಗ್ಗ ನೋಡಕ್ ನೀವು ಅದಿರಿ, ಹಾವು ನೋಡಕ್ ನೀವು ಅದಿರಿ. ಹಗ್ಗ ಮತ್ತು ಹಾವಿನಿಂದ ನೀವು ಭಿನ್ನವಾಗಿ ಎರಡನ್ನ ನೋಡ್ತೀರಿ. ಮೂರನೇದ ಒಬ್ಬ ಅದಿರಿ ನೀವು ಹಗ್ಗನೂ ಅಲ್ಲ, ಹಾವನೂ ಅಲ್ಲ, ನೋಡೋರು. ಈ ದೃಷ್ಟಾಂತದಾಗ ಹಿಂಗೆ ಹೇಳ್ತೀರಿ. ಮುಂದೇನಾಯ್ತು? ಜಡದ ಬಗ್ಗೆ ಗೊತ್ತಾಯ್ತಾ? ಅಧಿಷ್ಠಾನ ಜಡ ಇತ್ತು ಅಂತಂದ್ರೆ ಅಲ್ಲಿ ದೃಷ್ಟ ಅಂತ ಒಬ್ಬವ ಎಲ್ಲಿರ್ತಾನ? ಬೇರೆ ಇದ್ದು ನೋಡ್ತಾನ. ಜಡ ಅಧಿಷ್ಠಾನವನ್ನು ನೋಡುವ ದೃಷ್ಟ ಅಂತ ಒಬ್ಬವನು ಆ ಜಡ ಅಧಿಷ್ಠಾನದಿಂದ ಭಿನ್ನವಾಗಿದ್ದು ನೋಡುತ್ತಾನೆ. ಹೌದಾ? ಜಡ ಅಧಿಷ್ಠಾನ ಅಂದ್ರೆ ರಜ್ಜು. ಜಡವಾದ ರಜ್ಜುವಿಗೆ ದೃಷ್ಟ ಎಂಬುವವನು ಅಧಿಷ್ಠಾನಕ್ಕಿಂತಲೂ ಭಿನ್ನವಾಗಿರುತ್ತಾನೆ ಅಂತಂದ್ರೆ ರಜ್ಜುವಿಗಿಂತಲೂ ಭಿನ್ನವಾಗಿರ್ತಾನೆ. ನೋಡೋಣ, ರಜ್ಜುವಿನಿಂದ ಭಿನ್ನವಾಗಿ ರಜ್ಜುವನ್ನು ಅಬ್ಸರ್ವ್ ಮಾಡ್ತಾನೆ. ರಜ್ಜು ದೃಷ್ಟ. ಈ ಶಬ್ದ ಎಲ್ಲಿ ಬಳಸಿರಿದು? ಘಟದೃಷ್ಟ. ಘಟವನ್ನು ಘಟದಿಂದ ಭಿನ್ನವಾಗಿ ಘಟವನ್ನ ವೀಕ್ಷಿಸುತ್ತಾನೆ. ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ಘಟವನ್ನ ವೀಕ್ಷಿಸುತ್ತಾನೆ. ಅವ ಘಟದೃಷ್ಟ. ಇಲ್ಲೇನದ? ರಜ್ಜು ದೃಷ್ಟ. ರಜ್ಜುವಿನಿಂದ ಭಿನ್ನವಾಗಿ ರಜ್ಜುವನ್ನು ವೀಕ್ಷಿಸುತ್ತಿದ್ದಾನೆ. ಇಲ್ಲಿ ರಜ್ಜು ಏನದ? ಅಧಿಷ್ಠಾನದ. ಇದೇ ರೀತಿ ದೃಷ್ಟಾಂತದೊಳಗೆ ಈ ರೀತಿ ಅದ. ಒಂದು ಸಣ್ಣ ತೊಡಕು ಏನದ ಅನ್ನೋದು ಬಿಡಿಸ್ಲಕತ್ತಾರ ಇಲ್ಲಿ. ಜಡವಸ್ತು ಶುಕ್ತಿ ಇರ್ಬೋದು, ಘಟ ಇರ್ಬೋದು, ಅಥವಾ ರಜ್ಜು ಇರಬಹುದು. ಜಡವಸ್ತು ಅಧಿಷ್ಠಾನ ಆದಾಗ ಹಂಗ ಆಗ್ತದೆ. ಮತ್ತ ಚೇತನ ಅಧಿಷ್ಠಾನ ಆದಾಗ ಏನಾಗ್ತದಂತಂದ್ರೆ ಎಲ್ಲಿ ಚೈತನ್ಯವು
ಅಧಿಷ್ಠಾನವಾಗಿರುವುದೋ ಅಲ್ಲಿ ಅಧಿಷ್ಠಾನವೇ ದೃಷ್ಟ ಇರುತ್ತದೆ. ಡಬಲ್ ಪಾರ್ಟ್ ಮಾಡ್ತದದು. ಎಲ್ಲಿ ಚೈತನ್ಯವು ಅಧಿಷ್ಠಾನವಾಗಿರುವುದೋ ಅಲ್ಲಿ ಅಧಿಷ್ಠಾನವೇ ದೃಷ್ಟ ಇರುತ್ತದೆ. ಅಧಿಷ್ಠಾನವನ್ನು ನೋಡುವ ಬೇರೆ ಇಲ್ಲ. ತಾನೇ ದೃಶ್ಯ, ತಾನೇ ದೃಷ್ಟ. ಕಾರಿಂದು ಮಾಲೀಕರಲ್ಲಿ ಎರಡು ರೀತಿ. ಒಬ್ಬವ ಕಾರ್ನ ಕೂತ್ ಅಡ್ಡಾಡ್ತಾನ, ಡ್ರೈವರ್ ಹತ್ತ ಬೇರೆ ಇಟ್ಕೊಂಡಿರ್ತಾನ. ಇನ್ನೊಬ್ಬವನು ಕಾರ್ನ ಕೂತ್ ಓಡಾಡ್ತಾನ, ಅದರ ಡ್ರೈವರ್ನು ತಾನೇ ಇರ್ತಾನ. ಓನರ್ ಕಮ್ ಡ್ರೈವರ್, ದೃಷ್ಟ ಕಮ್ ದೃಶ್ಯ. ಯಾವಾಗ ಚೇತನ. ಓನರ್ ಬೇರೆ, ಡ್ರೈವರ್ ಬೇರೆ. ಯಾವಾಗ ಜಡ ಇದ್ದಾಗ. ಕಾರಿನ ಡ್ರೈವರೇ ಬೇರೆ, ಕಾರಿನ ಓನರೇ ಬೇರೆ. ಯಾವಾಗ ಜಡ ವಸ್ತು ಅಧಿಷ್ಠಾನ ಇದ್ದಾಗ. ಯಾವಾಗ ಚೇತನ ವಸ್ತು ಅಧಿಷ್ಠಾನ ಆಗ್ತದ, ಡ್ರೈವರ್ ಕಮ್ ಓನರ್ ಎಲ್ಲ ಅವನೇ. ಡ್ರೈವರ್ ಅವನೇ, ಓನರ್ ಅವನೇ. ಎಲ್ಲಿ ಚೈತನ್ಯವು ಅಧಿಷ್ಠಾನವಾಗಿರುವುದೋ ಅಲ್ಲಿ ಏನದ ಅಧಿಷ್ಠಾನವೇ ದೃಷ್ಟ ಇರುತ್ತದೆ. ಜಡಕ್ಕಿಂತ ಭಿನ್ನವಾದ ದೃಷ್ಟ ಎಲ್ಲಿ ಜಡ ಇದ್ದಲ್ಲಿ. ಚೇತನ ಇದ್ದಲ್ಲಿ ಆ ಅಧಿಷ್ಠಾನ ಚೇತನವೇ ದೃಷ್ಟ ಇರುತ್ತದೆ. ಅಧಿಷ್ಠಾನವೇ ಅಂದ್ರೆ ಚೇತನ. ಚೇತನವೇ ದೃಷ್ಟ ಇರುತ್ತದೆ. ಓದ್ರಿ, ಅರ್ಥ ಆಯ್ತಾ ಇದು? ಅಧಿಷ್ಠಾನವಾಗಿರುತ್ತದೆಯೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದೃಷ್ಟ ಭಿನ್ನವಾಗಿರುತ್ತಾನೆ. ಭಿನ್ನವಾದ ದೃಷ್ಟ ಒಬ್ಬ ನೋಡವ ಇರ್ತಾನೆ. ಎಲ್ಲಿ ಚೈತನ್ಯವು ಅಧಿಷ್ಠಾನವಾಗಿರುತ್ತದೆಯೋ ಅಲ್ಲಿ ಅಧಿಷ್ಠಾನವೇ ದೃಷ್ಟ ಇರುತ್ತದೆ. ಅಲ್ಲಿ ಅಧಿಷ್ಠಾನವೇ ದೃಷ್ಟ. ದೃಶ್ಯನೂ ಅವನೇ, ದೃಷ್ಟನೂ ಅವನೇ. ಡಬಲ್ ಪಾರ್ಟ್. ನಾಟಕ ಮಾಡೋನು ಅವನೇ, ನಾಟಕ ನೋಡೋನು ಅವನೇ. ಸರ್ಪಕ್ಕೆ ಅಧಿಷ್ಠಾನ ಅಂತ ಯಾವುದು ನಿರ್ಣಯ ಮಾಡಿದ್ದೇವೆ? ರಜ್ಜು. ರಜ್ಜು ಅಲ್ಲ. ಸರ್ಪಕ್ಕೆ ಅಧಿಷ್ಠಾನ ಯಾವುದು ಮಾಡಿವೆ ಅಂದ್ರೆ ರಜ್ಜು. ರಜ್ಜು ಅಲ್ಲ. ರಜ್ಜು ಉಪಹಿತ ಚೇತನ. ರಜ್ಜು ಉಪಹಿತ ಚೇತನವೂ ಅಲ್ಲ. ರಜ್ಜು ಉಪಹಿತ ಚೇತನದೊಡನೆ ಅಭಿನ್ನವಾಗಿರತಕ್ಕಂಥ ಸಾಕ್ಷಿ ಚೇತನವೇ ಅಧಿಷ್ಠಾನ ಅಂತ ಹೇಳಿಕೊಂಡು ಬಂದಿದ್ದೇವೆ. ಆ ಸಾಕ್ಷಿ ಚೇತನವನ್ನೇ ದೃಷ್ಟ ಅಂತ ತಿಳಿ. ಸಾಕು. ಇಲ್ಲಿ ತನ ಏನ್ ತಿಳ್ಕೊಂಡ್ರೆ ಅದು ತಿಳ್ಕೊಳ್ರಿ. ಇನ್ನ ಡೀಪ್ ಆಗಿ ಹೋಗೋದು ನಾಳೆ ಹೋಗೋಣ. ಮತ್ತೆ ಎರಡೇ ಪಾಯಿಂಟ್ ತಿಳ್ಕೊಳ್ರಿ. ಎಲ್ಲಿ ರಜ್ಜು ಇರ್ತದ ಅಥವಾ ಘಟ ಇರ್ತದ, ಮತ್ತೇನಿರ್ತದ, ಶುಕ್ತಿ ಇರ್ತದ. ಯಾವುದೇ ಜಗತ್ತಿನ ಜಡ ವಸ್ತುಗಳು ಏನಾಗ್ಯಾವ, ಮೋಟು ಮರ ಇರ್ತದ, ಏನೇನೋ ಕೊಟ್ಟರಲ್ಲ ದೃಷ್ಟಾಂತಗಳು, ಅವೆಲ್ಲ ಏನದವ ಅಧಿಷ್ಠಾನ ಇರ್ತವ. ಮೋಟು ಮರದಲ್ಲಿ ಕಳ್ಳ, ಶುಕ್ತಿಯಲ್ಲಿ ಬೆಳ್ಳಿ, ರಜ್ಜುವಿನಲ್ಲಿ ಸರ್ಪ. ಇವೇನದವ ಇಲ್ಲಿ ನಿಮಗೇನು ಕಾಣ್ಲಕತ್ತವಪ್ಪ ಅಂತಂದ್ರೆ ಭ್ರಾಂತಿ ಆಗ್ಯಾವ. ಅವೆಲ್ಲ ನಿಮಗೆ ಅವು ಭ್ರಾಂತಿ ಆಗ್ಯಾವ, ಕಲ್ಪಿತ ಆಗ್ಯಾವ. ಇವಕ್ಕೆ ಅಧಿಷ್ಠಾನ ವಸ್ತು ಯಾವದಪ್ಪ ಅಂತಂದ್ರೆ ಅವೇನು ಬೆಳ್ಳಿ, ಶುಕ್ತಿ, ಮತ್ತೇನೇನು ಬರ್ತಿರಲ್ಲ ಅವೆಲ್ಲ ಅಧಿಷ್ಠಾನ. ಅವು ಜಡ ಅದಾವೋ ಚೇತನ ಅದಾವೋ? ಜಡ ಅದಾವ. ಜಡ ಅದಾವ ಅಂತಂದ್ಮೇಲೆ ಆ ಜಡಕ್ಕೆ ಜಡ ದೃಷ್ಟ ಅಂತೇಳಿ ಒಬ್ಬ ಬೇರೆ ಇರ್ತಾನ. ಇದು ಒಂದಾಯ್ತು. ನೆಕ್ಸ್ಟ್, ಎಲ್ಲಿ ಚೇತನನೇ ಅಧಿಷ್ಠಾನ ಇರ್ತಾನ ಅಲ್ಲಿ ಆ ಚೇತನಕ್ಕೆ ಭಿನ್ನವಾದ ದೃಷ್ಟ ಅಂತಿರಂಗಿಲ್ಲ. ಚೇತನನೇ ದೃಷ್ಟ ಇರ್ತಾನ. ಎಲ್ಲಿ ಜಡ ಅಧಿಷ್ಠಾನ ಇರ್ತದ ಅಲ್ಲಿ ಜಡ ಅಧಿಷ್ಠಾನ ದೃಷ್ಟ ಅಂತ ಒಬ್ಬ ಬೇರೆ ಇರ್ತಾನ. ಆದ್ರ ಎಲ್ಲಿ ಚೇತನ ಅಧಿಷ್ಠಾನ ಇರ್ತದೋ ಅಲ್ಲಿ ಚೇತನ ಅಧಿಷ್ಠಾನ ದೃಷ್ಟ ಅಂತ ಇರಂಗಿಲ್ಲ. ಇಷ್ಟೇ ತಿಳ್ಕೊಂಡ್ಬಿಡ್ರಿ.
ಜಡ ಅಧಿಷ್ಠಾನದ ದುಷ್ಟ ಇರುತ್ತಾನೆ. ಚೇತನ ಅಧಿಷ್ಠಾನದ ದೃಷ್ಟ ಇರಲ್ಲ. ಯಾಕಂದ್ರೆ ಆ ಚೇತನನೇ ದೃಷ್ಟ ಆಗಿರ್ತದೆ. ಚೇತನನೇ ದೃಷ್ಟ ಆಗಿರ್ತದೆ. ಜಡ ಅಧಿಷ್ಠಾನಕ್ಕೆ ಒಬ್ಬವ ಬೇರೆ ಇರ್ತಾನ ಇಷ್ಟ ತಿಳ್ಕೊಳ್ರಿ. ತಿಳ್ಕೊಂಡ ಮೇಲೆ ಈಗ ಟರ್ನಿಂಗ್ ಕೊಡ್ತಾರೆ. ಈಗ ಕೊಟ್ಟ ಮೇಲೆ ಎಲ್ಲ ಜಗತ್ತಿಗೆ ನೀವೇ ಆಧಾರ ಅನ್ನೋದು ಮುಂದಿನ ವಾಕ್ಯದಲ್ಲಿ ಬರ್ತದ. ಅದು ಸೀರಿಯಸ್ ಆಗಿ ಬಿಡಿಸಿ ಹೇಳ್ಬೇಕಾಗ್ತದ. ಅದಕ್ಕೆ ಟೈಮ್ ಬೇಕು. ಈಗ ಸದ್ಯ ಇಷ್ಟು ತಿಳ್ಕೊಳ್ರಿ. ಎಲ್ಲಿ ಜಡ ಅಧಿಷ್ಠಾನ ಅಂದ್ರೆ ಯಾವ್ದು ಹೇಳ್ರಿ? ರಜ್ಜು, ಸುಕ್ತಿ, ಮೋಟು ಮರದಲ್ಲಿ ಕಳ್ಳ, ಇವೆಲ್ಲ ಜಡ ಅಧಿಷ್ಠಾನ. ಅವೆಲ್ಲ ಕಳ್ಳ, ಬೆಳ್ಳಿ, ಹಾವ ಇವೆಲ್ಲ ಏನದವ? ಕಲ್ಪಿತ ಅಧ್ಯಸ್ಥ ವಸ್ತುಗಳು. ಇವು ಅಧಿಷ್ಠಾನ. ಆ ಜಡ ಅಧಿಷ್ಠಾನಗಳು ಏನದವಲ್ಲ, ಈ ಜಡ ಅಧಿಷ್ಠಾನಕ್ಕ ಒಬ್ಬ ದೃಷ್ಟ ಅಂತೇಳಿ ಆ ಅಧಿಷ್ಠಾನದಿಂದ ಭಿನ್ನವಾದ ಒಬ್ಬ ಅವುಗಳನ್ನು ನೋಡುವುದಕ್ಕೆ ಅದನ್ನ ಇರುತ್ತಾನೆ. ಜಡ ಅಧಿಷ್ಠಾನದ ದೃಷ್ಟ ಅಂತ ಒಬ್ಬವನು ಇರುತ್ತಾನೆ. ಎಲ್ಲಿ ಚೇತನನೇ ಅಧಿಷ್ಠಾನ ಆಗಿದೆಯೋ ಅಂತಃಕರಣದಲ್ಲಿ ಒಂದು ಚೇತನ ಅಂತದ, ಮತ್ತೆ ಎಲ್ಲೆಲ್ಲ ಉಪಯುಕ್ತ ಚೇತನ ಅಂತದವ. ಅದ್ರೊಳಗ ಎಲ್ಲಿ ಚೇತನ ಅಧಿಷ್ಠಾನ ಆಗ್ಯದ ಅವ್ರ ಚೇತನ ಅಂತ ಎದಕ್ಕಂತಾರಂದ್ರ, ಈ ಉಪಯುಕ್ತ ಚೇತನಗಳಿಗೆ ಯಾವಕ ಅನ್ನಂಗಿಲ್ಲ. ಅವ್ರ ಅಧಿಷ್ಠಾನ ಚೇತನ ಯಾವ್ದಂದ್ರೆ ನಿಮ್ಮೊಳಗಿರುವ ಸಾಕ್ಷಿ ಚೇತನ ಅದಲ್ಲ, ನಿಮ್ಮ ಅಂತಃಕರಣದೊಳಗಿರುವ ಸಾಕ್ಷಿ ಚೇತನ ಅದಲ್ಲ, ಅದಕ್ಕೆ ಅವ್ರ ಅಧಿಷ್ಠಾನ ಅಂತಾರೆ. ನಿಮ್ಮ ಅಂತಃಕರಣದೊಳಗಿರುವ ಸಾಕ್ಷಿ ಚೇತನ ಇದೆಯಲ್ಲ, ಅದಕ್ಕೆ ಅವ್ರ ಅಧಿಷ್ಠಾನ ಅಂತಾರ. ಆ ಸಾಕ್ಷಿ ಚೇತನವೇ ಅಧಿಷ್ಠಾನವಾಗಿರುವಾಗ ಆ ಸಾಕ್ಷಿ ಚೇತನವೇ ಏನಾಗಿರ್ತದ? ದೃಷ್ಟ ಆಗಿರ್ತದ. ಅದನ್ನು ನೋಡೋ ಒಬ್ಬ ಯಾರು ಬೇರೆ ಇರಂಗಿಲ್ಲ. ತಾನೇ ಅಧಿಷ್ಠಾನ ಆಗಿರ್ತದ, ತಾನೇ ದೃಷ್ಟ ಆಗಿರ್ತದ. ಇದು ಭಯಂಕರ ಮಹತ್ವದ ವಿಷಯ ಅದ. ಇದನ್ನು ನಾಳೆ ತಪ್ಪಿಸ್ಬೇಡ್ರಿ. ಇಲ್ಲಿ ತನಕ ತಿಳ್ಕೊಂಡಿದ್ರದು ಪೂರ್ತಿ ಒಂದು ತೀರ್ಥ ಕೊಟ್ಟಂಗೆ ಕೊಡ್ತಾರ ಅವರು. ನೀವು ಇಡೀ ಬ್ರಹ್ಮಾಂಡಕ್ಕೆ ಯಾವ ರೀತಿ ಅಧಿಷ್ಠಾನ ಅದಿರಿ, ನಿಮ್ಮ ಚೇತನದ ಮಹತ್ವ ಏನದ ಅನ್ನೋದು ನಾಳೆ ತಿಳಿಸಿ ಹೇಳ್ತಾರೆ. ಅದನ್ನ ನಾಳೆ ಎಲ್ಲರೂ ಗ್ರಹಣ ಮಾಡಿ ಈ ಜಗತ್ತಿಗೆ ನಾವು ಆಧಾರ ಹೇಗೆ, ಅಧಿಷ್ಠಾನ ಹೇಗೆ ಎಂಬುವ ಅತ್ಯಂತ ಮಹತ್ವದ ವಿಚಾರವನ್ನು ತಿಳಿದುಕೊಳ್ಳೋಣ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನು ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಯಾರಿಗಾರೆ ಡೌಟ್ ಅದ ಏನಾರ ಇವತ್ತು ಹೇಳಿದ ಪಾಠದಾಗ? ಏನಿಲ್ಲ, ಓದಬೇಕು ಕೇಳಬೇಕು, ಓದಬೇಕು ಕೇಳಬೇಕು. ಏನ್ ಬರ್ಕೊಂಡಿರಿ ಓದಬೇಕು, ಏನ್ ಹೇಳ್ಯದ ಕೇಳಬೇಕು. ಆಮೇಲೆ ಡೌಟ್ ಬಂತಂದ್ರೆ ಫೋನ್ ಮಾಡಿ ಕೇಳ್ರಿ, ಹೇಳ್ತೇವೆ. ಓಕೆ.